50 ವರ್ಷಕ್ಕಿಂತ ಮುಂಚೆ ಅವ್ರು ಏನೇನ್ ಮಾಡಿದ್ರು, ಈ ವಂಶಗಳೆಲ್ಲ ಹೆಂಗ್ ಪ್ರಾರಂಭ ಆಯ್ತು, ಪಾಂಡವರು ಹೆಂಗ್ ಹುಟ್ಟಿದ್ರು, ಹೆಂಗ್ ವಿದ್ಯೆ ಕಲ್ತರು, ಅವ್ರ ಗುರುಗಳು ಯಾರು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಅಂದ್ರೆ ಪಾರ್ಟ್ 1 ಇದು. ನಾವಿದೇನ್ ಪ್ಲಾನ್ ಮಾಡಿ ಪಾರ್ಟ್ 1 ಮಾಡಿದ್ದಲ್ಲ, ಅದ್ ಮಾತಾಡ್ತಾ ಕೊನೆಯಲ್ಲಿ ನೀವು ಹೇಳಿದ್ದು 50ನೇ ವರ್ಷದ ನಂತರದ ಕತೆ ಮಾತ್ರ ನೋಡಿದೀವಿ. 50 ವರ್ಷದ ಹಿಂದಿದ್ದು ಇನ್ನೂ ತುಂಬ. की भूमि हमें प्राणों से भी प्रिय है और पांडवों को इसका एक अंश भी चाहिए. ದುಃಖಕ್ಕೆ ತಡ್ಕ ಜಾಸ್ತಿ, ಒಗ್ಗರಣೆ ಜಾಸ್ತಿ. ಸಿನಿಮಾ ಎಂಡ್ ಆಗುದು ಯಾವಾಗ ಸುಖ ಆಯ್ತು ಅಂತ ಅನ್ನುವಲ್ಲಿಗಲ್ವಾ. ಕೆಲವೊಂದ್ ಸರ್ತಿ ಅಲ್ಲೇ ದುಃಖ ಶುರು ಆಗುದು, ಆದ್ರೆ ಸ್ವಲ್ಪ ಒಟ್ಟಾದ್ರು ಅನ್ನುವಲ್ಲಿಗೆ ಶುಭಂ ಅಂತ ಸುಖ ಅಂತ ಮುಗಿಸ್ತಾರೆ. अंत ही अंतिम है. ಇದು ಸೂರ್ಯವಂಶ ಮತ್ತು ಚಂದ್ರವಂಶ ಅಂತ ಎರಡು ವಂಶಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ರೆ ರಾಮಚಂದ್ರನ ಚರಿತ್ರೆ ಪೂರ್ತಿ ಸೂರ್ಯವಂಶದ್ದು, ರಾಮ ಎಲ್ಲ ಸೂರ್ಯವಂಶದ್ದು. ಈ ಪಾಂಡವರು, ಕೃಷ್ಣ ಇದೆಲ್ಲ ಚಂದ್ರವಂಶದ ಕವಲು. कर गए हम नहीं. ये तो सारा मेरा ही परिवार है केशव. ಅವಳು ನಿನ್ನಂತಹ ಮನೆಗೆ ಬರ್ತಾಳೆ, ಅಷ್ಟು ಯೋಗ್ಯಳು ಅಂತ ಆಗಿದ್ರಿಂದ ನೀನ್ ಕೇಳಿದಿ. ಅವಳು ಯೋಜನಗಂಧಿ ಅಂತ ಈಗಿನ ಇನ್ನೊಂದು ಹೆಸರು. ಅವಳನ್ನು ಕಾಳಿ ಅಂತ ಕರೀತಾರೆ, ಸರಸ್ವತಿ ಅಂತ ಕರೀತಾರೆ, ಯೋಜನಗಂಧಿ ಅಂತ ಕರೀತಾರೆ. ಯಾಕಂದ್ರೆ ಅವಳು ಮೊದಲು ಮತ್ಸ್ಯಗಂಧಿ ಆಗಿದ್ಲು. ಭೀಷ್ಮರಿಗೆ ಎಷ್ಟು ವಯಸ್ಸಾಗಿತ್ತು ಆಗ? ಸುಮಾರು ಒಂದು 600 ವಯಸ್ಸಾಗಿದೆ. 600 ಒಂದು 10 ವರ್ಷ ಆಚೀಚೆ ಇರ್ಬೋದು, ಆಚೀಚೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಕಳೆದ ಬಾರಿ ಕುರುಕ್ಷೇತ್ರದ ಅನೇಕ ವಿಚಾರಗಳನ್ನು ಗಂಟೆಗಟ್ಟಲೆ ನಾನು ಮತ್ತು ಕೃಷ್ಣರಾಜ್ ಕುತ್ಪಾಡಿ ಅವರು ಮಾತಾಡಿದ್ವಿ. ಇವತ್ತು ಮತ್ತೆ ಕುತ್ಪಾಡಿ ಆಚಾರ್ಯನ ಕರೆಸಿದ್ದೀನಿ ಒಂದು ಅದ್ಭುತವಾದಂತಹ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಇವತ್ತು ಮತ್ತೆ ನಾವಿಬ್ಬರು ಸೇರಿದ್ದೀವಿ. ಏನು ವಿಚಾರ ಅಂತಂದರೆ, ಕಳೆದ ಬಾರಿ ನಾವು ಕುರುಕ್ಷೇತ್ರದ ಬಗ್ಗೆ ಮಾತಾಡಿದಾಗ ಪಾಂಡವರಿಗೆ 50 ವರ್ಷಗಳು ವಯಸ್ಸಾದ ನಂತರ ಅವರು ಏನೇನು ಮಾಡಿದರು, ಕುರುಕ್ಷೇತ್ರ ಹೆಂಗಾಯಿತು, ಅದರ ಆಳ ಅಗಲ, ಅದರ ವಿಸ್ತಾರತೆ, ಕೃಷ್ಣನ ಒಂದು ರಾಜತಂತ್ರ, ಇದೆಲ್ಲದರ ಬಗ್ಗೆ, ಅದಾದ ಮೇಲೆ ದುರ್ಯೋಧನನ ಜಿದ್ದು, ಅವನು ಹೆಂಗೆ ತನ್ನನ್ನು ತಾನು ನಾಶ ಮಾಡಿಕೊಂಡ, ಭಗವಂತನ ಅಸ್ತಿತ್ವವನ್ನು ಒಪ್ಪದೇ ಇದ್ದವರಿಗೆ ಏನೇನಾಗುತ್ತೆ ಅನ್ನುವಂಥ ಅನೇಕ ಸಂಗತಿಗಳನ್ನು ನಾವು ಮಾತಾಡ್ಕೊಂಡ್ವಿ. ಬಟ್ ಇವತ್ತು ನಾವು ಮಾಡೋಕ್ಕೆ ಹೊರಟಿರುವಂತಹ ಪಾಡ್ಕಾಸ್ಟ್ ಏನಂದರೆ, ಇದು ಅದರ ಪ್ರೀಕ್ವೆಲ್. ಇದು ಅಂದರೆ ಪಾರ್ಟ್ 1. 50 ವರ್ಷಗಳು ಅವರಿಗೆ ವಯಸ್ಸಾದ ಮೇಲೆ ಅವ್ರು ಏನೇನು ಮಾಡಿದರು ಅನ್ನೋದ್ರ ಬಗ್ಗೆ ನಾವು ಅವಾಗ ಮಾತಾಡಿದ್ವಿ. ಇನ್ಕ್ಲೂಡಿಂಗ್ ಅದರೊಳಗೆ ಕುರುಕ್ಷೇತ್ರವೂ ಇತ್ತು, ಭಗವದ್ಗೀತೆನೂ ಬಂದು ಹೋಯ್ತು ಲೈಟಾಗಿ. 50 ವರ್ಷಕ್ಕಿಂತ ಮುಂಚೆ ಅವ್ರು ಏನೇನು ಮಾಡಿದರು, ಈ ವಂಶಗಳೆಲ್ಲ ಹೆಂಗೆ ಪ್ರಾರಂಭ ಆಯಿತು, ಪಾಂಡವರು ಹೆಂಗೆ ಹುಟ್ಟಿದ್ರು, ಹೆಂಗೆ ವಿದ್ಯೆ ಕಲ್ತರು, ಅವ್ರ ಗುರುಗಳು ಯಾರು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಅಂದರೆ ಪಾರ್ಟ್ 1 ಇದು. ಪಾರ್ಟ್ 1ನಲ್ಲಿ ಏನೇನು ಬರುತ್ತೆ ಅದರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಆಚಾರ್ಯರಿದ್ದಾರೆ. ನಮಸ್ಕಾರ ಕೃಷ್ಣರಾಜ್ ಆಚಾರ್ಯರಿಗೆ. ನಾವಿದೇನ್ ಪ್ಲಾನ್ ಮಾಡಿ ಪಾರ್ಟ್ 1 ಮಾಡಿದ್ದಲ್ಲ, ಅದೇ ಅದ್ ಮಾತಾಡ್ತಾ ಕೊನೆಯಲ್ಲಿ ನೀವು ಹೇಳಿದ್ದು 50 ವರ್ಷದ ನಂತರದ್ದು ಆಯ್ತು ಅಂದ್ರೆ 50 ವರ್ಷದ ಮುಂದೆ ನಾನು ಮಾತಾಡಿಲ್ಲ ಅಂತ ಅಷ್ಟೇ ಹೇಳಿದ್ದು. ಅದನ್ನು ಮಾತಾಡುವಂತ ಪ್ರಸಂಗ ಬಂತು. ಮುಖ್ಯವಾಗಿ ಪಾಂಡವರ ಚರಿತ್ರೆ ಅಂತ ಅನ್ನೋದು ತುಂಬ ಇದೆ ಪೂರ್ವದಲ್ಲಿ. ವಸ್ತುತಃ ಆ ನಂತರದ ಕಥೆ ಬರುವಂಥದ್ರಲ್ಲಿ ಭಾರತದಲ್ಲಿ ನಮಗೆ ಶ್ಲೋಕಗಳ ವಿಸ್ತಾರ ಆಗುವುದು ಅದು ಶಾಂತಿ ಪರ್ವ, ಅನುಶಾಸನ ಪರ್ವದಿಂದಾಗಿ. ಯಾಕೆಂದ್ರೆ 36 ವರ್ಷ ಸುಖವಾಗಿ ರಾಜ್ಯಭಾರ ಮಾಡಿದ್ರು ಮುಗಿದೋಗುತ್ತದು ಅಲ್ಲಿಗೆ ಎಂಡ್. ಅಂದ್ರೆ ಯಾವಾಗಲೂ ಕಷ್ಟಪಟ್ಟದ್ದೇ ನಳ್ಳಿ ತೆಗೆದು ನೀರು ಬಿಡ್ತಾ ಇರುತ್ತೆ, ದುಃಖ 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 ಅಂತ. ಆದರೆ ಸುಖವಾಗಿ ಕಳೆದದನ್ನು ಯಾರು ಎಕ್ಸ್ಪ್ಲೈನ್ ಮಾಡೋಲ್ಲ, ಹೇಗೆ ಸುಖವಾಗಿ ಕಳೆದ್ರು ಅಂತ ಯಾರು ಕೇಳೋದು ಇಲ್ಲ. ಸುಖವಾಗಾಯ್ತಾ, ಇರಲಿ ಬಿಡಿ, ಸಿನಿಮಾ ಎಂಡ್ ಆಗೋದು ಯಾವಾಗ ಸುಖ ಆಯಿತು ಅಂತ ಅನ್ನುವಲ್ಲಿಗಲ್ವಾ. ಕೆಲವೊಂದು ಸರ್ತಿ ಅಲ್ಲೇ ದುಃಖ ಶುರು ಆಗುದು, ಆದರೆ ಸ್ವಲ್ಪ ಒಟ್ಟಾದ್ರು ಅನ್ನುವಲ್ಲಿಗೆ ಶುಭಂ ಅಂತ ಸುಖ ಅಂತ ಮುಗಿಸ್ತಾರೆ. ದುಃಖಕ್ಕೆ ತಡ್ಕ ಜಾಸ್ತಿ, ಒಗ್ಗರಣೆ ಜಾಸ್ತಿ, ರುಚಿ ಮಾಡಿ ಹೇಳಬೇಕಲ್ಲ. ಇದು ಸೂರ್ಯವಂಶ ಮತ್ತು ಚಂದ್ರವಂಶ ಅಂತ ಎರಡು ವಂಶಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ರೆ ರಾಮಚಂದ್ರನ ಚರಿತ್ರೆ ಪೂರ್ತಿ ಸೂರ್ಯವಂಶದ್ದು, ರಾಮ ಎಲ್ಲ ಸೂರ್ಯವಂಶದ್ದು. ಈ ಪಾಂಡವರು, ಕೃಷ್ಣ ಇದೆಲ್ಲ ಚಂದ್ರವಂಶದ ಕವಲು. ಓಕೆ. ಈಗ ಪ್ರಧಾನವಾಗಿ ಅದಕ್ಕೂ ಸೂರ್ಯವಂಶನೇ ಒಂದು ಮೂಲ. ಚತುರ್ಮುಖನಿಗೆ ಮರೀಚಿ, ಮರೀಚಿಗೆ ಕಶ್ಯಪ, ಕಶ್ಯಪನಿಗೆ ವಿವಸ್ವಾನ್ ಅಂದರೆ ಸೂರ್ಯನ ಒಬ್ಬ ಮಗ ಶ್ರಾದ್ದದೇವ ಅಂತ. ಅವನಿಗೊಬ್ಳು ಮಗಳು ಹುಟ್ಟುತ್ತಾಳೆ, ಅವಳು ಇಳ ಅಂತ. ವಸ್ತುತ ಅವಳು ಎರಡೂ ಆಗ್ತಾಳೆ ಮಧ್ಯದ ಕೆಲವು ಶಾಪದ ಪ್ರಸಂಗದಿಂದಾಗಿ. ಮೊದಲು ಇಳೆಯಾಗಿ ಹುಟ್ಟುತ್ತಾನೆ, ಆದರೆ ಅವನು ನನಗೆ ಗಂಡು ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಮತ್ತೆ ಅವನು ಸುಧನ್ವ ಅಂತ ಆಗ್ತಾನೆ.
ಆದರೆ ಮತ್ತೊಂದು ಸರ್ತಿ ಈ ಪಾರ್ವತಿ ಅಪೇಕ್ಷೆ ಪಟ್ಟಂತಹ ಜಾಗದಲ್ಲಿ ಯಾರೇ ಬಂದರೂ ಕೂಡ ಅದು ಹೆಣ್ಣಾಗಬೇಕು ಅಂತ ಅನ್ನುವ ಜಾಗಕ್ಕೆ ಇವನು ಬೇಟೆಗೆ ಹೋಗಿ ಹೆಣ್ಣಾಗಿ ಬಿಡ್ತಾನೆ, ಮತ್ತೆ ಇಳೆ ಆಗ್ತಾನೆ, ಮತ್ತೆ ಅವನು ಹೀಗೆ ಸ್ವಲ್ಪ ಎಲ್ಲ ಕಚಿಪಿಚಿ ಇದೆ ಕಥೆ. ಅಂದರೆ ಒಟ್ಟು ವಸಿಷ್ಠರೇ ಮತ್ತೆ ಪ್ರಾರ್ಥನೆ ಮಾಡಿ ಒಂದಿಷ್ಟು ಕಾಲ ಹೆಣ್ಣು ಒಂದಿಷ್ಟು ಕಾಲ ಗಂಡು ಅಂತ ಅವನನ್ನು ವ್ಯವಸ್ಥೆ ಮಾಡ್ತಾರೆ. ಆ ಮಧ್ಯದಲ್ಲಿ ಆ ಹೆಣ್ಣಾಗಿರುವ ಇಳೆಗೆ ಚಂದ್ರನ ಮಗನಾದ ಬುಧನ ಜೊತೆಗೆ ಒಂದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅಂದ್ರೆ ಒಟ್ಟಾಗ್ತಾರೆ ಅವರು ಬುಧನ ಜೊತೆ. ಅಲ್ಲಿ ಹುಟ್ಟುವವ ಪುರೂರವಸ್. ಈ ಬುಧ ಚಂದ್ರನ ವಂಶ ಆದ್ರಿಂದಾಗಿ ಅಲ್ಲಿಂದ ಚಂದ್ರವಂಶ ಕವಲಾಗುತ್ತೆ, ಸಪರೇಟ್ ಆಗುತ್ತೆ. ಅಲ್ಲಿ ಇಲ್ಲಿ ಈ ಕಡೆಯಿಂದ ಅದು ಬೇರೆನೆ ಪರಂಪರೆ ಸೂರ್ಯವಂಶ ಬೆಳೆಯುತ್ತೆ, ಅದು ಇಕ್ಷ್ವಾಕು ಮೊದಲಾದವರು. ಇಲ್ಲಿ ಆ ಸುದ್ಯುಮ್ನ ಅಥವಾ ಇಳೆ ಆದವನು ಬುಧನ ಜೊತೆಗೆ ಸಂಬಂಧವನ್ನು ಬೆಳೆಸಿ ಹುಟ್ಟಿದ ಪುರೂರವಸ್ಸಿಂದ ಒಂದು ಸುಮಾರು 40-45 ತಲೆಮಾರು ನಮಗೆ ಪಾಂಡವರ ತನಕ ಬರುತ್ತೆ. ಎಲ್ಲ ಸಾಮಾನ್ಯರಲ್ಲ, ಅತಿರಥ ಮಹಾರಥರೇ. ಮಧ್ಯದಲ್ಲಿ ಅಪ್ರಧಾನರಾದವರನ್ನ ಇತಿಹಾಸ ಹೆಚ್ಚು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ. ಆ ಪರಂಪರೆಯಲ್ಲಿ ಇನ್ನೂ ಉತ್ತಮನಾದ ಬಂದದ್ದಿದ್ರೆ ಅವನನ್ನು ಹೇಳ್ತಾ ಹೋಗುತ್ತೆ. ಸುಮ್ಮನೆ ಒಂದು ಸರ್ತಿ ಅದನ್ನ ಓದುದಾದ್ರೆ ಏನೇನಿದೆ ಅಂತ. ಅವನಿಗೆ ಪುರೂರವಸ್ಸಿಗೆ ಮಗ ಆಯು, ಆಯುವಿಗೆ ಮಗ ನಾಭಾಗ, ನಾಭಾಗನಿಗೆ ಯಯಾತಿಗೆ 2 ಹೆಂಡತಿಯರು, ಒಂದು ಶರ್ಮಿಷ್ಠ, ದೇವಯಾನಿ. ದೇವಯಾನಿಗೆ 2 ಮಕ್ಕಳಾಗ್ತಾರೆ, ಶರ್ಮಿಷ್ಠೆಗೆ 3 ಮಕ್ಕಳಾಗ್ತಾರೆ. ಅದರಲ್ಲಿ ಕೊನೆಯವನು ಪೂರು. ಆ ಪೂರುವಿಗೆ ತಂದೆಯ ವಿಶೇಷವಾದ ಅನುಗ್ರಹ ಇರುತ್ತೆ ಅದರಿಂದಾಗಿ, ಯಾಕೆಂದರೆ ತಂದೆಯ ವೃದ್ಧಾಪ್ಯವನ್ನು ಸ್ವೀಕರಿಸ್ತಾನೆ ಅಂತ. ಬಹುಶಃ ನಾವು ಈ ಕಚಾಯ, ದೇವಯಾನಿ, ಶರ್ಮಿಷ್ಠ ಇದೇ ಒಂದು ದೊಡ್ಡ ಎಪಿಸೋಡು. ಇರಾವತಿ ಖರ್ವೇಕರ್ ಅವರು ಅದನ್ನೇ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಬಂದದ್ದು, ಅದು ಕನ್ನಡದಲ್ಲೂ ಅನುವಾದ ಆಗಿದೆ. ತುಂಬ ಸುಂದರವಾದ ಕಥೆ. ಅವರಿಗೆ ಮಹಾಭಾರತದ ಕೆಲವೆಲ್ಲ ಹಿನ್ನೆಲೆ ಗೊತ್ತಿಲ್ಲದೆ ಇದ್ದನ್ನು ಅದನ್ನು ಸಾಮಾಜಿಕವಾಗಿ ಸ್ವಲ್ಪ ಕಥೆಯನ್ನು ಬದಲಾಯಿಸಿದ್ದಾರೆ. ಆದರೆ ಕಥೆಯ ಕೆಲವೆಲ್ಲ ಆಂತರ್ಯಗಳು ನಮಗದು ಸ್ಪಷ್ಟ ಆದರೆ ತುಂಬ ಅದ್ಭುತವಾದ ಸಂದೇಶಗಳನ್ನು ಕೊಡುವ ಕಥೆ. ಈ 3 ಪಾತ್ರಗಳು ಕೂಡ, ದೇವಯಾನಿ, ಶರ್ಮಿಷ್ಠ ಮತ್ತು ಯಯಾತಿ, ಅದ್ಭುತವಾದ ಪಾತ್ರಗಳು. ಅದರ ಒಳಗಿನ ಮನಸ್ಸಿನ ತುಮುಲುಗಳನ್ನೆಲ್ಲ ಬಹಳ ಚೆನ್ನಾಗಿ ಅದು ನಿರೂಪಣೆ ಮಾಡುವಂಥದ್ದು. ವಯಸ್ಸೆಲ್ಲ ಹೆಂಗೆ ಆಟ ಆಡಿಸುತ್ತೆ, ಆಟ ಆಡಿಸುತ್ತೆ. ಕೆಲವು ಹಠ ಹೇಗೆಲ್ಲ ಮನುಷ್ಯನನ್ನ ಜಿದ್ದಿಗಿಂದ ಹಾಳಾಗುತ್ತೆ ಅಂತ ಅನ್ನೋದನ್ನು ಅದು ಹೇಳುತ್ತೆ. ಅಲ್ಲಿಂದ ಮುಂದೆ ಜನಮೇಜಯ, ಅವನಿಗೆ ಪ್ರಾಚೀನ್ವಾನ್ ಅಂತ ಒಬ್ಬ ಮಗ, ಅವನ ಮಗ ಸಂಯಾತಿ, ಅವನ ಮಗ ಅಹಂಯಾತಿ, ಅವನ ಮಗ ಸಾರ್ವಭೌಮ, ಅವನಿಗೆ ಒಬ್ಬ ಜಯತ್ಸೇನ, ಆಮೇಲೆ ಅಪರಾಚೀನ, ಆಮೇಲೆ ಅರಿಹ ಮಹಾಭೌಮ, ಅವನಿಗೆ ಒಬ್ಬ ಅಯುತಾನಾಯಿ, ಅಕ್ರೋಧನ, ದೇವಾತಿಥಿ, ಋಚ ಅಂತ ಅವನ ಮಗ. ಆ ಋಚನ ಮಗ ಋಕ್ಷನ ಮಗ ಅಂತ್ಯನಾರನ ಮಗ ತ್ರಸ್ನು ಅವನ ಹೆಸರು. ಇವಿಲ ಅವನ ಮಗ ನಮಗೆ ಸ್ವಲ್ಪ ಪ್ರಸಿದ್ಧ ಇರುವುದು ಮುಂದೆ ಬರುವ ದುಷ್ಯಂತ. ಈ ದುಷ್ಯಂತನಿಗೆ 2 ಹೆಂಡತಿಯರು. ಶುರುವಿಗೆ ಒಬ್ಬ ಇರ್ತಾನೆ, ಅದು ಬೇರೆ ಪರಂಪರೆ ಬೆಳೆಯುತ್ತೆ. ನಮಗೆ ಇಲ್ಲಿ ಮತ್ತೆ ಸಂಬಂಧ ಬರುವಂಥದ್ದು ಶಕುಂತಲೆಯ ಮಗ ಸರ್ವದಮನ. ಅವನಿಗೆ ಭರತ ಅಂತಲೂ ಹೆಸರಿದೆ, ಸರ್ವದಮನನಿಗೆ. ಹಾಗಾಗಿ ತಸ್ಮಾದ್ ಯುದ್ಧಸ್ವ ಭಾರತ ಅಂತ ಪಾಂಡವರನ್ನು ಭಾರತ ಅಂತ ಕರೀಲಿಕ್ಕೆ ಕಾರಣ ಈ ಭರತ ವಂಶೀಯ. ನಾವು ಹಿಂದೆ ಒಂದು ಸರ್ತಿಯಲ್ಲೂ ನೆನಪಿಸಿಕೊಂಡ ಹಾಗೆ ನೆನಪು, ಋಷಭದೇವನ ಮಗನಾದ ಭರತನಿಂದ ಈ ಭಾರತ ಅನ್ನುವ ಭೂಮಿಗೆ ಹೆಸರು ಬಂತು. ಅಲ್ಲಿಂದ ಅದಕ್ಕಿಂತ ಮುಂಚೆ ಇದಕ್ಕೆ ಅಂಜನಾಭ ಅಂತ ಹೆಸರಿತ್ತು ಈ ದೇಶಕ್ಕೆ. ಆಮೇಲೆ ಭಾರತ ಆಯಿತು. ವಂಶಕ್ಕೆ ಇವನಿಂದ ಹೆಸರು ಬರುತ್ತೆ, ಭರತ ವಂಶ, ಅದು ಭಾರತ ಅಂತ ಮುಂದೆ ಪ್ರಸಿದ್ಧ ಆಗುತ್ತೆ. ಅವನ ಮಗ ಜನಮೇಜಯ ಅಂದ್ರೆ ಇವನಲ್ಲ, ಇನ್ನೊಬ್ಬ ಸೆಕೆಂಡ್ ಜನಮೇಜಯ. ನಾವು ಇನ್ನು ಮುಂದೆ ಹೋಗಿ ನೋಡ್ಬೇಕು, ಇವನು ಮೊದಲ ಜನಮೇಜಯ ಅಂತ ಹೇಳ್ಬೋದು. ಇಷ್ಟೇ ಅಲ್ಲ, ನಾವು ಸರಿಯಾಗಿ ಆ ಇತಿಹಾಸದ ವಂಶಾವಳಿಯನ್ನು ಗಮನಿಸಿದ್ರೆ ಒಂದು 60-70 ಭೀಮಸೇನ ಬರುತ್ತೆ, ರಿಪೀಟೆಡ್ ನೇಮ್ಸ್. ಈಗ ನಮ್ಮಲ್ಲೇ ಮಗನಿಗೆ ಹೆಸರಿಡುದು, ಮೊಮ್ಮಗನಿಗೆ ಹೆಸರಿಡುದು ಗೊತ್ತಲ್ಲ. ಹಾಗೆ ದುರ್ಯೋಧನ ಸುಮಾರು ಜನ ಇದ್ದಾರೆ, ಧೃತರಾಷ್ಟ್ರ ಸುಮಾರು ಜನ ಇದ್ದಾರೆ. ಭೀಮಸೇನ ಅಂತೂ ಈಗ ದಮಯಂತಿ ಅಪ್ಪನ ಹೆಸರು ಭೀಮಸೇನನೇ. ಇಲ್ಲೊಬ್ಬ ಮತ್ತೊಬ್ಬ ಭೀಮಸೇನ ಬರ್ತಾನೆ, ಅವನು ಭೂಮನ್ಯುವಿನ ಮಗ ಸುಹೋತ್ರ, ಅವನ ಮಗ ಹಸ್ತಿ. ಈ ಹಸ್ತಿಯಿಂದ ಹಸ್ತಿನಾವತಿ ಅಂತ ಹೆಸರು ಬಂತು ಆ ಭೂಮಿಗೆ, ಆ ಭಾಗಕ್ಕೆ, ಆಳ್ವಿಕೆಯ ಭಾಗಕ್ಕೆ. ಇವನಿಂದ ವಿಕುಂಜನಿಂದ ಅಜಮೀಢ, ಆ ಅಜಮೀಢ ಕಟ್ಟಿದ್ದೆ ಅಜ್ಮೀರ್, ಇವತ್ತಿನ ಅಜ್ಮೀರ್. ಅಲ್ಲಿಂದ ಮುಂದೆ ಸಂವರಣ ಸೂರ್ಯನ ಮಗಳಾದ ತಪತಿಯನ್ನು ವಿವಾಹವಾಗಿ ಕುರು ಅನ್ನುವನು ಹುಟ್ಟುತ್ತಾನೆ. ಅದರಿಂದಾಗಿ ಇವರಿಗೆಲ್ಲ ಕೌರವ ಅಂತ ಹೆಸರು ಬಂತು. ಈ ಕೌರವನ ಪರಂಪರೆಯಲ್ಲಿ ಮತ್ತೆ ಬಂದ ವಿಡೂರಥ,
ಆಮೇಲೆ ಅನಶ್ವಾನ್ನ ಮಗ ಪರೀಕ್ಷಿತ್. ನೋಡಿ, ಪರೀಕ್ಷಿತ್ ಮತ್ತೆ ಜನಮೇಜಯನ ಅಪ್ಪ. ಅಪ್ಪ. ಇಲ್ಲಿ ಇನ್ನೊಬ್ಬ ಪರೀಕ್ಷಿತ್ ಭೀಮಸೇನ ಅವನ ಮಗ. ಮತ್ತೆ ಆ ಭೀಮಸೇನನ ಮಗ ಪರಿಶ್ರವಸ್, ಅವನೇ ಪ್ರತೀಪ ಅಂತ ಅವನಿಗೆ ಹೆಸರು. ನಮಗೆ ಇಲ್ಲಿಂದ ಪಾಂಡವರ ಕಥೆಗೆ ಪೂರ್ಣ ಸಂಬಂಧ ಸಿಗುತ್ತೆ. ಯಾಕಂದ್ರೆ ಈ ಪ್ರತೀಪನ ಹತ್ತಿರಕ್ಕೆ ಗಂಗೆ ಬಂದು ಕೇಳ್ತಾಳೆ, ನಾನು ನಿನ್ನ ತೊಡೆ ಮೇಲೆ ಕೂಡ್ಬೇಕು ಅಂತಿದೆ, ಎಲ್ಲಿ ಕೂಡ್ಲಿ ಅಂತ. ಅವನೇನು ಹೇಳುದಿಲ್ಲ, ಅವಳು ಸೀದಾ ಬಂದು ಬಲ ತೊಡೆಯಲ್ಲಿ ಕೂಡ್ತಾಳೆ. ಆಗ ಅವನು ಹೇಳ್ತಾನೆ, ನೀನು ನನ್ನ ಬಲ ತೊಡೆಯ ಮೇಲೆ ಕೂತಿದ್ದಿ ಅಂದ್ರೆ ನೀನು ಸೊಸೆ, ಹೌದಾ? ಎಡ ತೊಡೆಯಲ್ಲಿ ಕೂತ್ರೆ ಹೆಂಡತಿ. ನೀನು ನನ್ನ ಮಗನಿಗೆ ಸಿಕ್ಕು ಅವನ ಜೊತೆಗೆ ಬಾಳ್ವೆ ನಡೆಸು ಅಂತ ಹೇಳಿ ಕಳಿಸ್ಕೊಡ್ತಾನೆ. ಅವಳೇ ಆಮೇಲೆ ಶಂತನುವಿನ ಬಳಿ ಬಂದು, ನಿಮ್ಮ ತಂದೆ ನನಗೆ ಹೇಳಿದ್ದ ನೀನು ಬೇಟೆ ಆಡುವಾಗ ನನಗೆ ಸಿಕ್ತಿ ಅಂತ, ಹಾಗಾಗಿ ನಾನು ವಿವಾಹ ಆಗಬೇಕು, ಕೆಲವು ಕಂಡೀಷನ್ ಇದೆ. ಆಯಿತು, ನಾನು ಏನು ಮಾಡಿದರೂ ಕೂಡ ನೀನು ಅದಕ್ಕೆ ಪ್ರತಿಯಾಗಿ ಮಾತಾಡಬಾರ್ದು. ಸರಿ, ಅವಳು ತುಂಬ ಚೆಲುವೆ, ಗಂಗಾ ನದಿ ಅಭಿಮಾನಿ ದೇವತೆ ಆಕೆ. ಪ್ರತೀಪನಿಗೆ 3 ಜನ ಮಕ್ಕಳು, ಶಂತನು, ದೇವಾಪಿ ಮತ್ತು ಬಾಹ್ಲಿಕಾ ಅಂತ. ಅದರಲ್ಲಿ ಶಂತನುವೇ ಮುಂದೆ ವರುಣನೇ ಈ ಮನೆತನದ ಒಬ್ಬ ಒಳ್ಳೆಯ ಅಧಿಕಾರಿ ವ್ಯಕ್ತಿಯಾಗಿ ಹುಟ್ಟಿ ಬರ್ತಾನೆ. ಅದರಲ್ಲಿ ದೇವಾಪಿಗೆ ಸ್ವಲ್ಪ ವೈರಾಗ್ಯ ಬಂದುಬಿಡುತ್ತೆ. ಅವನು ಯತಿಯಾಗಿ ಸನ್ಯಾಸಾಶ್ರಮ ತಗೊಂಡು ಹೊರಟೋಗ್ಬಿಡ್ತಾನೆ, ನನಗೇನು ಬೇಡ ಅಂತ. ಅವನ ಅಣ್ಣ ಒಬ್ಬ ಇರ್ತಾನೆ, ಶಂತನುವಿನ ಅಣ್ಣ, ಅವನು ಬಾಕ್ಲಿಕಾ ಅಂತ. ಹೊಸತು ಅವನಿಗೆ ಬಾಕ್ಲಿಕಾ ಅಂತ ಆಮೇಲೆ ಹೆಸರು ಬಂದದ. ಅವನ ಮೂಲ ಹೆಸರು ಏನು ನಮ್ಗೆ ಗೊತ್ತಾಗೋದಿಲ್ಲ. ಬಾಕ್ಲಿಕಾ ಅಂದರೆ ಇವತ್ತಿನ ಪೂರ್ವ ಪಂಜಾಬ್. ಓಕೆ. ಅಲ್ಲಿ ವಿವಾಹ ಮಾಡಿಕೊಂಡ್ಮೇಲೆ ಅವ್ರು ಹೇಳ್ತಾರೆ, ನೀನು ಮನೆ ಅಳಿಯನಾಗ್ಬಿಡು, ಇಲ್ಲಿ ಬೇಕಾದಷ್ಟು ರಾಜ್ಯ ಇದೆ, ಇದನ್ನು ನೀನೇ ನೋಡ್ಕೊಂಡು, ನನಗೆ ಗಂಡು ಮಕ್ಕಳಿಲ್ಲ, ಇದು ನಿಂದೆ, ನಿಂಗೆ ಬೇಕಾದಾಗ ವ್ಯವಹಾರ ಮಾಡು ಅಂತ. ಆಯಿತು ಅಂತ ಅವನು ಅಲ್ಲೇ ಉಳಿದು ಬಿಡ್ತಾನೆ. ಆ ಪ್ರದೇಶಕ್ಕೆ ಹೆಸರು ಬಾಕ್ಲಿಕಾ ಅಂತ. ಹಾಗಾಗಿ ಅವನ ಆ ಪರಂಪರೆಯ ಮುಂದೆ ಬಾಕ್ಲಿಕ ರಾಜ ಅಂತಲೇ ಪ್ರಸಿದ್ಧಿಗೆ ಬರ್ತಾನೆ. ಶಂತನು ಇಲ್ಲೇ ಉಳಿತಾನೆ. ಇಲ್ಲೇ ಉಳಿದು ಈ ಗಂಗೆಯನ್ನು ವಿವಾಹವಾಗ್ತಾನೆ. ವಿವಾಹವಾಗಿ 7 ಮಕ್ಕಳು ಪಡೀತಾನೆ ಮೊದಲಿಗೆ. ಆದರೆ 7ಕ್ಕೆ 7 ಅವಳು ಗಂಗೆಯಲ್ಲಿ ತೊರೆದು ಅದನ್ನು ತ್ಯಾಗ ಮಾಡಿ ಬಿಡ್ತಾಳೆ. ತುಂಬ ಯಾರೇ ಆದರೆ ಒಬ್ಬ ರಾಜನಿಗೆ ಸಕ್ಸಸರ್ ಒಬ್ಬ ಬೇಕಲ್ಲ ಮುಂದೆ, ಅವನಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ನಾನು ಪಡೆದ ನನ್ನ ಸ್ವಂತದ ಸಂತತಿಯೂ ಕೂಡ ನನ್ನ ಕೈ ಕೆಳಗೆ ಇಲ್ಲದೆ ಅದು ಕೈಜಾರಿ ಹೋಗುತ್ತೆ ಅಂದರೆ ವ್ಯರ್ಥ ಅಲ್ವಾ? 8ನೇ ಸರ್ತಿಗಾಗುವಾಗ ಸ್ವಲ್ಪ ಹೋಗಿ ಕೇಳ್ತಾನೆ, ಯಾಕೆ ಹೀಗೆ ಮಾಡ್ತಿದ್ದಿ? ಆಕ್ಷೇಪ ಮಾಡಿ ಜೋರು ಏನೂ ಮಾಡಲಿಲ್ಲ, ಪ್ರಶ್ನೆ ಕೇಳಿದ, ಯಾಕೆ ಹೀಗೆ ಮಾಡ್ತಾ ಇದ್ದೀನಿ? ನನಗೆ ಒಂದು ಸಂತತಿಯನ್ನಾದರೂ ಉಳಿಸ್ಕೊಳ್ಬೇಕು ಅಂತ ಆಸೆ ಬರುತ್ತಪ್ಪ. ನೀನು ಪ್ರಶ್ನೆ ಕೇಳಿದಿ, ನಿನಗೆ ಈ ಮಗುವನ್ನು ಉಳಿಸ್ತೇನೆ, ನಾನು ಈ ಮಗುವಿಗೆ ಏನು ತೊಂದರೆ ಕೊಡೋದಿಲ್ಲ. ಬಹುಶಃ ಈ ಮಗುವಿಗೆ ತಾಯಿಯಾಗಿ ನಾನು ಏನೇನು ಕರ್ತವ್ಯ ನಿರ್ವಹಿಸಬೇಕೋ ಅಷ್ಟನ್ನೂ ಮಾಡಿ ನಿನಗೆ ವಾಪಸ್ ತಂದು ಕೊಡ್ತೇನೆ. ಈಗ ನಾನು ಹೊರಡ್ತೇನೆ, ನಿನ್ನ ಜೊತೆಗಿರಲ್ಲ. ನಿನ್ನ ಜೊತೆಗಿರಲ್ಲ ಅಂದರೆ ಮಗು ನಿನ್ನ ಜೊತೆಗೆ ಇರ್ಲಿಕ್ಕಾಗಲ್ಲ, ಯಾಕೆಂದರೆ ನಾನೇ ಅದನ್ನು ನೋಡ್ಕೊಳ್ಬೇಕು. ಹಾಗಾಗಿ ನಾನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ಹೊರಟು ಬಿಡ್ತಾರೆ. ಹೊರಟು ಆಮೇಲೆ ಅವನು ಪುಲಸ್ತ್ಯ, ಆಮೇಲೆ ಪರಶುರಾಮ, ಹೀಗೆ ಸುಮಾರು 100 ಋಷಿಗಳ ಹತ್ರ ಅವನಿಗೆ ಶಿಕ್ಷಣವನ್ನು ಕೊಡಿಸ್ತಾಳೆ ತಾಯಿ. ಯಾರಿಗೆ? ದೇವವ್ರತ ಅಂತ ಅವನ ಹೆಸರು. ನಿಮಗೆ ಅವನು ಎಷ್ಟು ವರ್ಷ ಓದಿದಾಗ ಹೇಳಿದ್ರೆ ಭಯ ಆಗುತ್ತೆ. 525 ವರ್ಷ ಅವನು ಅಧ್ಯಯನ ಮಾಡಿದ್ದಾನೆ. ಅವನ ಆಯಸ್ಸು ಎಷ್ಟಾಗಿದ್ರೆ? ಒಟ್ಟು 800. ಅದಕ್ಕೇನು ಕಾರಣ? ನಿಮ್ಗೊಂದು ಪ್ರಶ್ನೆ ಬರುತ್ತೆ. ಈಗ ಈ ಕಥೆಗಳನ್ನೆಲ್ಲ ಕೇಳುವಾಗ ಒಂದು ಅಂಶ ನಮಗೆ ಬೇಸಿಕ್ ಏನು ತಲೆಯಲ್ಲಿ ಇರಬೇಕು ಅಂತಂದರೆ, ಕೃತ ತ್ರೇತ ದ್ವಾಪರ ಕಲಿಯುಗದ 4 ಯುಗಗಳ ಆಯುರ್ಮಾನ ಬೇರೆ, ದೇಹಮಾನ ಬೇರೆ, ಬುದ್ಧಿವಂತಿಕೆ ಬೇರೆ, ಭಕ್ತಿ ಬೇರೆ, ಜ್ಞಾನ ಬೇರೆ. ಎಕ್ಸಾಕ್ಟ್ಲಿ. ನಮ್ಮ ಇವತ್ತಿನ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ನಮಗೊಂದು 50 ವರ್ಷದ ಹಿಂದಿನವರಿಗೆ 40, 90 ಆದರೂ ಬರ್ತಿರ್ಲಿಲ್ಲ. ನಮಗೀಗ 40ಕ್ಕಿಂತ ಮುಂಚೆನೇ ಆ ಕಣ್ಣಿನ ದೃಢತೆ ಅನ್ನೋದು ಹೊರಟು ಹೋಗಿದೆ, ದೇಹದಲ್ಲಾಗಲಿ ಅಥವಾ ಯಾವುದೇ ಇಂದ್ರಿಯಗಳಲ್ಲಾಗಲಿ, ಅಥವಾ ಎತ್ತರ. ಆ ಕಾಲದವರು ಒಂದು 6 ಅನ್ನೋದು ಕಾಮನ್. ಈಗ 5, 4ವರೆಗೆ ಬಂದರೆ ಅದೇ ಸರಿ. ಈಗ ರೀಸೆಂಟಾಗಿ ನಾವು ಒಂದು 10-15 ವರ್ಷದಿಂದನೇ ಕಲಿಯುಗದಲ್ಲಿ ಲೈಫ್ ಸ್ಪ್ಯಾನ್ ಎಷ್ಟು ಅಂದರೆ 100 ಅಂತ ಹೇಳ್ತೀವಿ. ಈಗ 60ಕ್ಕೆ ಬಂದು ನಿಂತಿದೆ. ಅಂದರೆ ಒಂದು ಕಾಲಘಟ್ಟದ ವ್ಯವಸ್ಥೆಯನ್ನು ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕತೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಕೃತಯುಗದಲ್ಲಿ ಸಾಮಾನ್ಯ ಮನುಷ್ಯನ ಆಯುಷ ಅದು ಲಕ್ಷ ಅಂದರೆ 99,999 + 1 ಅಂತ ನಿಖರವಾಗಿ ಅಲ್ಲ, ಅದರ ಆಸುಪಾಸು ಅಂತ. 1 ಲಕ್ಷ ಅನ್ನೋದು ಎವರೇಜ್. ಆ ಎವರೇಜಲ್ಲಿ 1 ಲಕ್ಷ ವರ್ಷ ಕೃತಯುಗದ ಆಯುರ್ಮಾನ. ಹೌದು. ತ್ರೇತಾಯುಗದಲ್ಲಿ 10,000, ದ್ವಾಪರದಲ್ಲಿ 1000, ಕಲಿಯುಗದಲ್ಲಿ 100. ಈ 100 ಚೂರಾಚೀಚೆ ಆಗುತ್ತೆ. ಅಂದರೆ ನಮ್ಮ ಹೊರಗಿನ ಸೂರ್ಯಮಾನವನ್ನು ಇಟ್ಟುಕೊಂಡಾಗ
ವಸ್ತುತಃ ಆಯುಷ್ಯ ಮತ್ತೆ ಒಳಗಿನಿಂದ ಲೆಕ್ಕ ಇದೆ, ಅದು ಬೇರೆ, ಇನ್ನರ್ ಕ್ಲಾಕ್, ಅದೊಂದು ಬೇರೆನೇ ಸೈನ್ಸ್. ಅದರಿಂದಾಗಿ ನೀವು ಪಾಂಡವರ ಬಗ್ಗೆ ಮಾತ್ರ ನಾವೀಗ ಮಾತಾಡ್ತಿದ್ವಿ ಅಂದಾಗೆ ಅವರೆಲ್ಲ 107, 106, 108 ವರ್ಷ ಈ ಸ್ಪ್ಯಾನಲ್ಲಿದೆ. ಆದರೆ ನೀವು ದ್ರೋಣಾಚಾರ್ಯರು, ದ್ರುಪದ, ವಿರಾಟ, ಭೀಷ್ಮಾಚಾರ್ಯರು, ಬಾಕ್ಲೀಕ, ಪರಶುರಾಮ, ವೇದವ್ಯಾಸ, ಅಶ್ವತ್ಥಾಮ, ಧೃತರಾಷ್ಟ್ರ, ಇವರನ್ನೆಲ್ಲ ನೀವು ಗಮನ ಹರಿಸಿದ್ರೆ ಇವರೆಲ್ಲ 150, 200, 300, 400, 500, 800, ವೇದವ್ಯಾಸರು 1000. ಭೀಷ್ಮಾಚಾರ್ಯ ದೊಡ್ಡಪ್ಪ ಬಾಕ್ಲೀಕ, ಅವನು ಯುದ್ಧದಲ್ಲಿ ಭಾಗವಹಿಸಿದ. ಅದರಿಂದಾಗಿ ಅವನು ಮತ್ತೆ 1000 ವರ್ಷಕ್ಕಿಂತ ಜಾಸ್ತಿ ಆಯ್ತು ಒಂದು ಲೈಫ್ ಸ್ಪ್ಯಾನ್ ಅನ್ನೋದು. ಅಂದ್ರೆ ಸಾಮಾನ್ಯ 1000 ವರ್ಷ ಅನ್ನೋದು ಮಿನಿಮಮ್ ಒಂದು ಆಚೆ ಈಚೆ, ಅದು ದ್ವಾಪರದ ಆಯುರ್ಮಾನದ ಲೆಕ್ಕ. ಆದರೆ ಅದಕ್ಕಿಂತ ಒಂದು ವಿಶಿಷ್ಟವಾದ ಕಥೆ ಈ ದೇವವ್ರತನ ಹಿಂದೆ ಇತ್ತು. ಮುಂದೆ ಅದನ್ನು ಮತ್ತೆ ರಿವೀಲ್ ಮಾಡುತ್ತೆ ಅದು ಕಥೆಯಲ್ಲಿ. ಅವನು ಪೂರ್ವದಲ್ಲಿ ಯಾರು ಅಂತ ಪ್ರಶ್ನೆ ಬಂದಾಗ ಅವನೊಬ್ಬ ವಸು, ಅಷ್ಟವಸುಗಳು ಅಂತ ನಾವು ಕೇಳ್ತೇವೆ. ಅದರಲ್ಲಿ ಕೊನೆಯ ವಿಭಾವಸು ಅಥವಾ ದ್ಯುವಸು ಅಂತ ಅವನನ್ನು ಕರೀತಾರೆ. ಅವನು ವಸಿಷ್ಠರ ಆಶ್ರಮದಲ್ಲಿ ಒಂದು ಹಸುವನ್ನ ಕದಿಲಿಕ್ಕೆ ತನ್ನ ಹೆಂಡತಿ ಜೊತೆಗೆ ಹೋಗ್ತಾನೆ. ಅಂದ್ರೆ ಅಷ್ಟು ಆತ್ಮೀಯತೆ, ಹೆಂಡತಿ ಏನ್ ಹೇಳಿದ್ರು ಮಾಡಿಬಿಡ್ತಾನೆ ಅಂತ. ಆ ಹೆಂಡತಿ ಯಾರಿಗೋಸ್ಕರ ಮಾಡ್ತಾಳೆ ಅಂದ್ರೆ ಅವಳಿಗೊಬ್ಳು ಫ್ರೆಂಡ್ ಇರ್ತಾಳೆ, ಅವಳ ಹೆಸರು ವರಾಂಗಿ, ಇವಳ ಹೆಸರು ವರಾಂಗಿ. ವರಾಂಗಿ ಸೇರಿ ಈ ದ್ಯುವಸುವನ್ನ ಎಳ್ಕೊಂಡು ಕದಿಲಿಕ್ಕೆ ಹೋಗ್ತಾರೆ. ಹೋಗುವಾಗ ನೀವು ಬನ್ನಿ ಅಂತ ಆ ದ್ಯುವಸು ತನ್ನ 7 ಜನ ಅಣ್ಣಂದ್ರು, ಅಷ್ಟವಸುಗಳಲ್ವಾ, 7 ಜನ ಅಣ್ಣಂದ್ರನ್ನ ನಮ್ ಜೊತೆ ಬನ್ನಿ ಅಂತ ಕರ್ಕೊಂಡು, ಯಾಕೆ ಅಂತ ಹೇಳಿರಲ್ಲ. ಇವ್ರಿಗೆ ಅಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ನಾವು ಕದಿಲಿಕ್ಕೆ ಬಂದಿದೀವಿ ಅಂತ. ಅವರು ಒಂಚೂರು ಹೆದರ್ತಾರೆ. ಅಷ್ಟೊತ್ತಿಗೆ ವಸಿಷ್ಠರು ನೋಡಿಬಿಡ್ತಾರೆ, ಶಪಿಸ್ತಾರೆ, ಎಲ್ಲರೂ ಮನುಷ್ಯರಾಗಿ ಹುಟ್ಟಿ ಅಂತ. ನೀನು ತಪ್ಪು ಕೆಲಸಕ್ಕೆ ಇಷ್ಟು ಪ್ರೀತಿ ತೋರಿದ್ಯಲ್ವಾ, ಗಂಡ ಹೆಂಡತಿ ಪರಸ್ಪರ ತಪ್ಪು ಕೆಲಸಕ್ಕಾಗಿ ಇಷ್ಟು ಪ್ರೀತಿ ತೋರಿದ್ರೆ ನೀವಿಬ್ಬರೂ ಕೂಡ ಪರಸ್ಪರ ದ್ವೇಷಿಸುವಂತೆ ಬದುಕಿ ಅಂತ ಶಪಿಸಿದ್ರು. ಅದರ ಜೊತೆಗೆ ಆಗ ತಪ್ಪಾಯ್ತು, ನಮ್ಗೆ ಗೊತ್ತಿರಲಿಲ್ಲ, ಅವ್ರು ಯಾಕೆ ಕರೆದ್ರು ಗೊತ್ತಿಲ್ಲ, ನಾವು ಬಂದ್ಬಿಟ್ವಿ ಅಂತ ಅಣ್ಣಂದ್ರೆಲ್ಲ ಗೋಗರದ್ರು, ವಸುಗಳೆಲ್ಲ. ಆಗ ಹೇಳಿದ್ರು, ಹಾಗಿದ್ರೆ ಹುಟ್ಟು ಬರುವುದು ನಿರಂತರ ನಿಶ್ಚಯ, ಅದು ತಪ್ಪಿಸ್ಲಿಕ್ಕಾಗಲ್ಲ, ಹುಟ್ಟಿ ಬರಬೇಕಾದ ನಿಶ್ಚಯ. ಆದರೆ ನೀವು ಅಷ್ಟು ವರ್ಷ ಬಾಳ್ಬೇಕಾಗಿಲ್ಲ, ಅದೆಲ್ಲ ನೀವು ನಿಮ್ಮ ತಮ್ಮನಿಗೆ ತಪ್ಪು ಮಾಡಿದವನ ತಲೆ ಮೇಲೆ ಹಾಕಿ ಆ ಬಾಳ್ಬೇಕಾದದ್ದು. ಬಾಳುವಾಗ ಅದು ಬರೀ ಅವನ ಮೇಲೆ ಹೊತ್ತಾಕಿದ್ದು ಅಂತ ಆಗಬಾರ್ದು. ಅದಕ್ಕೋಸ್ಕರ ಆ 700 ಜನರ ಅನುಭವ, ಆ 700 ವರ್ಷಗಳ ಅನುಭವ, ಆ 700 ವರ್ಷದ ಜ್ಞಾನ, ಆ 700 ವರ್ಷದ ಯುದ್ಧದ ಕಲೆ ಅಥವಾ ಶಸ್ತ್ರಾಭ್ಯಾಸ, ಇನ್ನು ದುಃಖನೂ ಸೇರಿ. ಅದರಿಂದಾಗಿ ನಾವು ಶರಮಂಚದಲ್ಲಿ ಅಷ್ಟು ವರ್ಷ ಯಾಕೆ ಅವರು ಒದ್ದಾಡಿದ್ರು, ಒಂದಷ್ಟು ತಿಂಗಳುಗಳ ಕಾಲ, ಅಂದರೆ ಆಗಲೇ ಸತ್ತು ಹೋಗೋದ್ರ ಬದಲು ಅಷ್ಟು ದೀರ್ಘಕಾಲ ಉತ್ತರಾಯಣದ ಕಾಲದ ಕೊನೆ ತನಕ ಯಾಕಾದ್ರು ಅಂದ್ರೆ ಅವ್ರು ಎಲ್ಲರ ದುಃಖವನ್ನು ಅನುಭವಿಸಬೇಕಿತ್ತು ಅಂತ ನಾವು ನೋಡಿದ್ವಿ. ಹೀಗೆ ಆ 700 ಜನರ 700 ವರ್ಷಗಳ ಆ ಆಯುಷ್ಯದ ದುಃಖದ ಎಲ್ಲ ಸಂಪೂರ್ಣ ಸಂಗ್ರಹ ಅದು ಭೀಷ್ಮಾಚಾರ್ಯರದ್ದು. ಹೀಗೆ ಭೀಷ್ಮಾಚಾರ್ಯರಾಗಿದ್ದು ಆಮೇಲೆ ಅಪ್ಪ ಮಗನ ಭೇಟಿಯಾದ ಪ್ರಸಂಗವನ್ನು ಭಾರತ ಬಹಳ ಚೆನ್ನಾಗಿ ಹೇಳುತ್ತೆ. ಅವನೊಂದ್ಸಲ ಬೇಟೆಗೆ ಹೋಗಿರ್ತಾನೆ, ನದಿಯಲ್ಲಿ ಗಂಗೆಯಲ್ಲಿ ಅರ್ಘ್ಯ ಕೊಡ್ತಾ ಇರ್ತಾನೆ ಸೂರ್ಯನಿಗೆ ಬೆಳಿಗ್ಗೆ. ನಿತ್ಯ ಕರ್ತವ್ಯ, ಅದು ಎಲ್ಲರೂ ಮಾಡಬೇಕಾದ್ದು, ಯಾರೋ ಒಬ್ರಿಗಲ್ಲ. ಅವನು ಕ್ಷತ್ರಿಯನಾಗಿಯೂ ಮಾಡ್ತಿದ್ದ. ಯಾರೆಲ್ಲ ಸೂರ್ಯನ ಬೆಳಕಿನ ಅಡಿಗೆ ಬರ್ತಾರೋ ಅವರೆಲ್ಲ ಮಾಡಬೇಕು ಅಂತ ನಿಯಮ ಶಾಸ್ತ್ರದಲ್ಲಿ. ನಾವೀಗ ಅದು ಯಾರೋ ಒಬ್ಬನಿಗೆ ಸಂಬಂಧಪಟ್ಟದ್ದು ಅಂತ ಅಲ್ಲಿಗೆ ಫಿಕ್ಸ್ ಆಗಿದ್ದೀವಿ. ಇದ್ದಕ್ಕಿದ್ದಾಗೆ ಅವನು ಅರ್ಘ್ಯ ಕೊಟ್ಟು 2ನೇ ಸರ್ತಿ ಅರ್ಘ್ಯ ಕೊಡ್ಲಿಕ್ಕೆ ನೋಡ್ತಾರೆ, ಒಂದು ಹನಿ ನೀರಿಲ್ಲ ನದಿಯಲ್ಲಿ. ಎಲ್ಲ ಹೋದ ಜಾರಿ ಹೋಗ್ಬಿಟ್ಟಿದೆ, ಹಿಂದೆ ಹೊಸ್ತು ನೀರು ಬರ್ತಾ ಇಲ್ಲ, ಪ್ರವಾಹ. ಅವನು ಅದೇ ಪ್ರವಾಹದಲ್ಲೇ ದಾರಿ ಮಾಡ್ಕೊಂಡು, ಅಂದರೆ ಅದು ನೀರಿಲ್ಲ, ಈಗ ನಡ್ಕೊಂಡು ಹೋದ. ಹಿಂದೆ ಹೋದರೆ ಒಬ್ಬ ದೂರದಲ್ಲಿ ಹುಡುಗ ಬಾಣವನ್ನು ತೆಗೆದು ಒಂದು ಸಣ್ಣ ನೀರು ಹೋಗ್ತಾ ಇರುತ್ತೆ, ಅಲ್ಲಿಗೊಂದು ಬಾಣ ಬಿಟ್ಟು ಮುಚ್ಚಿಬಿಡ್ತಾ ಇರ್ತಾನೆ. ಬರೀ ಬಾಣದಿಂದಲೇ ಒಂದು ಸೇತುವೆ ಕಟ್ಟಿ ಅತ್ತಲಿನ ನೀರು ಒಂದು ಹನಿಯೂ ಇತ್ತ ಸರಿಯದಂತೆ ತಡೆದು ನಿಲ್ಲಿಸಿದ್ದಾನೆ. ಹಿಂದಿನಿಂದ ನೋಡ್ತಾ ಇದ್ದಾನೆ, ಬಹಳ ಆನಂದ ಆಯ್ತು ಅವನಿಗೆ ನೋಡಿ. ಯಾಕಂದ್ರೆ ಅಂಥ ತೇಜಸ್ಸು, ಆ ಕ್ಷಾತ್ರದ ಬಲ ಅವನಲ್ಲಿ ಹುರಿಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸಂತೋಷ ಆಗಿ, ಯಾರಪ್ಪ ನೀನು? ಅವನು ಏನು ಹೇಳಲಿಕ್ಕೆ ಹೋಗ್ಲಿಲ್ಲ. ಅಷ್ಟೊತ್ತಿಗೆ ಗಂಗೆನೆ ಬರ್ತಾಳೆ. ನೀವು ಕೇಳಬೇಕಾಗಿಲ್ಲ, ಇನ್ನ ಮಗ ಆ ಸೇತುವೆಯನ್ನು ಗಂಗಾಪುತ್ರ ಸ್ವತಃ ದೇವವ್ರತನೇ ಅಲ್ಲಿ ಕೂತಿದ್ದ, ಅಂದ್ರೆ ಯುದ್ಧದ ಪ್ರಾಕ್ಟೀಸ್ ಮಾಡ್ತಿದ್ದ. ಅದನ್ನ ನೋಡಿ ಅವ್ನಿಗೆ ತುಂಬಾ ಸಂತೋಷ ಆಗುತ್ತೆ. ನಾನು ನಿನಗೆ ಅವನ ಜೊತೆಗಿನ ಭೇಟಿಗೋಸ್ಕರನೇ ಕಾಯ್ತಿದ್ದೆ, ಅದಕ್ಕೆ ಸರಿಯಾಗಿ ನೀನು ಬಂದದ್ದು ಆಯ್ತು, ಕರ್ಕೊಂಡು ಹೋಗು, ನನ್ನ ಜವಾಬ್ದಾರಿ ತೀರಿದೆ, ನಾನು ಹೊರಡುತ್ತೇನೆ ಅಂತ ಅವಳು ಹೊರಟು ಬಿಡ್ತಾಳೆ. ಮನೆ ಕರ್ಕೊಂಡು ಬಂದು ಮತ್ತೆ ಯಾವತ್ತೋ ಒಂದ್ಸತಿ ಹೀಗೆ ಬೇಟೆಗೆ ಹೋದ ಪ್ರಸಂಗ
ಒಬ್ಬ ಮೀನುಗಾರರಲ್ಲಿ ದಾಶ ಅಂತ ಕರೀತಾರೆ ಅವನನ್ನ. ಅದ್ರಲ್ಲಿ ಒಬ್ಬ ಹಿರಿಯ, ಅವನು ಈ ಹಿಂದೆ ಉಪರಿಚರ ವಸು ಅಂತ ಒಬ್ಬ ಋಷಿ ಇದ್ದ. ಈ ಕತೆ ಎಲ್ಲೆಲ್ಲೆಲ್ಲೋ ಹೋಗುತ್ತೆ. ಈ ಭಾರತ ಕತೆ ಹೇಳುದು ಏನ್ ಕಷ್ಟ ಅಂದ್ರೆ, ನೀವು ಯಾವ ಪಾತ್ರಕ್ಕೆ ಬಂದು ಅದ್ರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಈಗ ಈ ಯಾರು ಪಾತ್ರಧಾರಿ ಸಿಗ್ತಾಳೆ ಸತ್ಯವತಿ ಅನ್ನೋಳು, ಅವಳ ಹಿಂದೆ ಒಂದು ದೊಡ್ಡ ಕಥೆ ಇದೆ. ದೊಡ್ಡ ಕಥೆ ಅಂದ್ರೆ ಅವಳು ವ್ಯಾಸರ ತಾಯಿ. ಅವಳು ಅಲ್ಲಿಂದ ಯಾಕೆ ಆಯ್ತು, ಇವಳು ಸತ್ಯವತಿಯಾಗಿ ಯಾಕೆ ಹುಟ್ಟಿದ್ಲು ಅನ್ನೋದೇ ಒಂದು ದೊಡ್ಡ ಕಥೆ. ಉಪಕಥೆಗಳು. ಅಚ್ಚೋದ ಅಂತನ್ನುವಂತ ಒಬ್ಬಳ ಅಪ್ಸರಸ್ಸು ಪಿತೃಗಳನ್ನ ಮೇಲಿನಿಂದ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಉಪರಿಚರ ವಸು ಹೋಗ್ತಾ ಇರ್ತಾನೆ. ಅವನಿಗೊಂದು ವಿಮಾನ ಕೊಟ್ಟು ಜಗತ್ತಿನ ರಕ್ಷಣೆಗೆ ನಿನ್ನ ಜವಾಬ್ದಾರಿ ಅಂತ. ಅವಳು ಆ ಪಿತೃಗಳನ್ನ ತನ್ನ ತಂದೆ ಅಂತ ತಿಳಿಯುವುದರ ಬದಲು ಉಪರಿಚರ ವಸುವನ್ನೇ ತನ್ನ ತಂದೆ ಅಂತ ತಿಳಿದು ಬಿಡ್ತಾಳೆ. ತಿಳಿದಾಗ ಆ ನಿಜವಾದ ತಂದೆಗೆ ಕೋಪ ಬಂದು, ನೀನು ಅದೇ ಉಪರಿಚರ ವಸುವಿಗೆ ಭೂಮಿಯಲ್ಲಿ ಮಗಳಾಗಿ ಹುಟ್ಟು ಅಂತ ಶಪಿಸ್ತಾರೆ. ಆ ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ, ಅವನು ಉಪರಿಚರ ವಸುವಿನ ಮದುವೆಯಾಗಿ ಅವನು ಹೆಂಡತಿಗೆ ಸಂತೋಷವಾಗಿ ಏನೋ ಒಂದು ಕೊಡ್ಲಿಕ್ಕೆ ಅಂತ ಹೋದಾಗ ಋಷಿಗಳು ಕರೆದು ಇನ್ನೊಂದು ಕೆಲಸ ಕೊಟ್ಟು ಹೋಗು ಅಂತ ಕಳಿಸ್ತಾರೆ. ಅವನು ಅವಳ ವಿರಹದಲ್ಲೇ ವಿಹಾರಕ್ಕೆ ಅಂತ ಹೊರಟವನು ವಿರಹಕ್ಕೆ ಬೀಳ್ತಾನೆ. ಆಗ ಅವನ ದೇಹದಲ್ಲಿ ಜಾರಿದ ಧಾತುವನ್ನ ಅವನು ಸಂಗ್ರಹಿಸಿ ಒಂದು ಎಲೆಯಲ್ಲಿ ಹಾಕಿ ಒಂದು ಹಕ್ಕಿಯ ಕೈ ಕೊಟ್ಟು ಇದನ್ನ ಹೆಂಡತಿ ಕೊಡು ಅಂತ ಕಳಿಸ್ತಾನೆ. ಅದು ಏನಾಗುತ್ತೆ, ಏನಾದ್ರೂ ಹಿಡ್ಕೊಂಡ್ರೆ ಉಳಿದ ಹಕ್ಕಿಗಳು ನಮ್ಗೇನೋ ತಿಂಡಿ ಅನ್ಕೊಂಡು ಅಥವಾ ತಿನ್ಲಿಕ್ಕಿರೋ ಪದಾರ್ಥ ಅಂತ ಅದರ ಮೇಲೆ ದಾಳಿ ಮಾಡುತ್ತೆ. ಅದು ಗಂಗೆಯಲ್ಲಿ ಬಿದ್ದೋಗುತ್ತೆ. ಗಂಗೆಯಲ್ಲಿ ಬಿದ್ದಾಗ ಅಲ್ಲೊಂದು ಅದ್ರಿಕಾ ಅಂತನ್ನುವಂತಹ ಒಬ್ಳು ಹೆಣ್ಮಗಳು, ಅಂದ್ರೆ ಅವಳು ಶಾಪಗ್ರಸ್ತಳಾಗಿ ಮೀನಾಗಿರ್ತಾಳೆ. ಅವಳು ಅದನ್ನು ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡಿ ಯಾರೋ ಒಬ್ಬ ಬೇಟೆಗಾರನ ಕೈಗೆ ಸಿಗ್ತಾಳೆ. ಅವನು ಅದನ್ನು ಒಬ್ಬನಿಗೆ ಮಾರ್ತಾನೆ. ಆ ಮೀನುಗಾರ ಅದನ್ನು ಸೀಳಿದ್ರೆ ಅದರಲ್ಲಿ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ರಾಜನ ಹತ್ರ ತೋರಿಸ್ತಾರೆ. ಸೀದಾ ತಗೊಂಡೋಗಿ, ಯಾರು ರಾಜ ಅಂದರೆ ಉಪರಿಚರ ವಸು, ಅವನ ಹತ್ರ ಹೋಗಿ ಕೊಡ್ತಾರೆ. ಕೊಟ್ಟರೆ ಅವನು ಸ್ವೀಕಾರ ಮಾಡ್ತಾನೆ. ತುಂಬ ಮುದ್ದಾಗಿರುತ್ತೆ. ಆಗ ಈ ದಾಶನಿಗೆ ಒಂದು ಆಸೆ, ತುಂಬ ಮುದ್ದಾಗಿದೆ, ಹೆಣ್ಣನ್ನು ನಾನು ಇಟ್ಕೊಳ್ಳ ಅಂತ ಕೇಳ್ತಾನೆ. ಆಯ್ತು ನೀನೇ ಇಟ್ಕೊ ಅಂತ ಅವನಿಗೆ ಆ ಹೆಣ್ಣನ್ನು ಕೊಡ್ತಾನೆ. ತಾನು ಗಂಡನ್ನ ಸ್ವೀಕಾರ ಮಾಡ್ತಾನೆ. ಅವನೇ ಮುಂದೆ ವಿರಾಟ. ಓಕೆ. ಈ ಕಡೆಯಿಂದ ಇವಳೇ ಸತ್ಯವತಿ, ದಾಶನ ಮಗಳು. ಅವಳು ಒಂದ್ಸರ್ತಿ ಪರಾಶರರ ಕೈಗೆ ಎದುರಾಗಿ ಅವಳ ಇಷ್ಟೂ ಪೂರ್ವದ ಕಥೆಯನ್ನು ಹೇಳಿ, ನೀನು ಈ ಜಗತ್ತಿಗೆ ಒಂದು ಮಾತಿನ ತಂದೆಯಾದಂತಹ ವೇದವ್ಯಾಸರನ್ನು ಪಡೆಯುವುದಕ್ಕೋಸ್ಕರನೇ ನೀನು ಈ ಅವತಾರ ತಾಳಿದ್ದು ಅಥವಾ ಈ ಶರೀರದಲ್ಲಿ ಬಂದದ್ದು. ನಾನು ಒಂದು ಸಂತೋಷದ ಸಂಬಂಧದಿಂದ ಅಂಥದ್ದೊಂದು ಕಾರ್ಯಕ್ಕೆ ನಾವು ನಿಮಿತ್ತ ಆಗಬೇಕು ಅಂತ ಕೇಳ್ಕೊಳ್ತಾನೆ. ಅವಳಿಗೆ ಪೂರ್ವದ್ದೆಲ್ಲ ಸ್ಮರಣೆ ಆಗುತ್ತೆ. ಅವಳನ್ನು ಸೇರಿ ವ್ಯಾಸರನ್ನು ಪಡೀತಾರೆ. ಪಡೆದು ನಮ್ಮ ಹಾಗೆ ಇದು ವರ್ಷಾನುಗಟ್ಲೆ ಕತೆ ಇಲ್ಲ. ಹುಟ್ಟಿದ ತಕ್ಷಣನೇ ಅವನು ಬೆಳೆದು ಮಹಾಭಾರತ ಎಲ್ಲ ರಚನೆ ಮಾಡಿ ಆಯಿತು, ಪುರಾಣಗಳನ್ನು ರಚನೆ ಮಾಡಿ ಆಯಿತು. ಅಮ್ಮನ ಹತ್ರ ಹೇಳ್ದ, ನಿಂಗೆ ಯಾವಾಗಾದ್ರೂ ಏನಾದರೂ ನಂಗೆ ಡೌಟ್ ಬಂದರೆ ಅಥವಾ ನನ್ನ ಬಗ್ಗೆ ಅಗತ್ಯ ಬಂದರೆ ಸ್ಮರಣೆ ಮಾಡು, ನಾನು ನಿಂಗೆ ಸಿಗ್ತೇನೆ ಅಂತ ಹೇಳ್ತಾ ಸೀದಾ ಹೋದ. ಇದೆಲ್ಲ 1-2 ದಿನದಲ್ಲಿ ಮುಗಿದು ಹೋದ ಕಥೆ. ಆದರೆ ಅವಳಿಗೆ ನಾನೀಗ ಅಪ್ಪನ ಹತ್ರ ಏನು ಅಂತ ಹೇಳ್ಕೊಳ್ಬೇಕು ನನ್ನ ಬದುಕನ್ನು? ನಿನ್ಗೇನು ದೇಹದಲ್ಲಿ ವ್ಯತ್ಯಾಸವೇ ಆಗಿಲ್ಲ. ನೀನೊಂದು ದೈವಿಕ ಕಾರ್ಯಕ್ಕಾಗಿ ನನ್ನ ಜೊತೆಗೆ ಬಂದವಳಾದ್ರಿಂದ ಈ ವಿಷಯದಲ್ಲಿ ನಿನ್ನ ಪೂರ್ವದ ಯಾವ ರೀತಿ ಒಂದು ಹೆಣ್ಣು ತನ್ನ ಕನ್ಯಾ ಅನ್ನುವ ಸ್ವರೂಪವನ್ನು ಉಳಿಸ್ಕೊಳ್ಬೇಕು ಅದು ನಿನಗೆ ಹಾಗೇ ಇರುತ್ತೆ, ನಿಂಗೇನೂ ಸಮಸ್ಯೆ ಇಲ್ಲ, ಮತ್ತೆ ಪುನರ್ವಿವಾಹಕ್ಕೆ ನೀನು ಅರ್ಹಳು ಅಂತ ಹೇಳಿ ಕಳಿಸಿರ್ತಾರೆ. ಅದು ಅವರ ತಪಸ್ಸಿನ ಶಕ್ತಿಯಿಂದ ಆ ವ್ಯವಸ್ಥೆ ಆಗಿತ್ತು. ಶಂತನುವಿಗೆ ಅವಳು ಸಿಕ್ಕಿದ್ಲು. ಒಬ್ಬಳೇ 1000 ಜನ ಕೂತಿರುವ ದೋಣಿಯನ್ನು ನಡೆಸ್ತಾ ಇರ್ತಾಳೆ ಅವಳು. ಅದು ನೋಡಿ ಅವನಿಗೆ ತುಂಬ ಆನಂದ ಆಗುತ್ತೆ. ಏನೊಂದು ಗಟ್ಟಿಗತನ ಹೆಣ್ಣಿನದ್ದು. ಇವಳನ್ನು ನಾನು ವಿವಾಹ ಆಗಬೇಕು ಅಂತ ಬಯಸ್ತಾನೆ. ಆದರೆ ಅವಳು ಹೇಳ್ತಾಳೆ, ನಾನು ಅಪ್ಪನ ಅಧೀನ, ನನ್ನನ್ನೇ ನಂಬಿ ಇಷ್ಟು ಜನರ ಓಡಾಟದ ಸಂಪಾದನೆಯಿಂದ ನನ್ನ ಅಪ್ಪನ ನಾನು ಸಾಕ್ತಾ ಇದ್ದೇನೆ. ನಾನು ಹೊರಟು ಹೋದೆ ಅಂದರೆ ಅವನಿಗೆ ಯಾರೂ ಇಲ್ಲ ಅಂತ ಆಗುತ್ತೆ. ಅದಕ್ಕೆ ನಾನು ಅವರಿಗೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ. ನಾನು ನನ್ನ ಹತ್ರ ಕೇಳಬೇಡ, ಅಪ್ಪನ ಹತ್ರ ಮಾತಾಡು. ಸರಿ, ಅಪ್ಪನ ಹತ್ರ ಬಂದರೆ ಇವನು ಯಾರು ಅಂತ ಗೊತ್ತಾಗುತ್ತೆ. ಶಾಂತನು ದೊಡ್ಡ ಕುಳ. ಹಾಗಾಗಿ ಅವನು ಹೇಳ್ತಾನೆ, ನಿನಗೆ ನನ್ನ ಮಗಳನ್ನು ನಾನು ಸುಮ್ಮನೆ ಒಂದು ದಾಸಿ ಥರ ಕಳಿಸಿ ಏನು ಉಪಯೋಗ? ಅವಳು ನಿನ್ನಂತಹ ಮನೆಗೆ ಬರ್ತಾಳೆ, ಅಷ್ಟು ಯೋಗ್ಯಳು ಅಂತ ಆಗಿದ್ದರಿಂದ ನೀನು ಕೇಳಿದಿ. ಅವಳು ಯೋಜನಗಂಧಿ ಅಂತ ಅವಳ ಈಗಿನ ಇನ್ನೊಂದು ಹೆಸರು. ಅವಳನ್ನು ಕಾಳಿ ಅಂತ ಕರೀತಾರೆ, ಸರಸ್ವತಿ ಅಂತ ಕರೀತಾರೆ, ಯೋಜನಗಂಧಿ ಅಂತ ಕರೀತಾರೆ. ಯಾಕಂದರೆ ಅವಳು ಮೊದಲು ಮತ್ಸ್ಯಗಂಧಿ ಆಗಿದ್ಲು. ಸಿಕ್ಕಾಪಟ್ಟೆ ಮೀನಿನ ವಾಸನೆ. ಅವಳು ಬಂದರೆ 1 ಕಿಲೋಮೀಟರ್ ದೂರ ಮೀನಿನ ವಾಸನೆ. ಇವಳು ಬಂದ್ಲು ಅಂತ ಗೊತ್ತಾಗುವ ಹಾಗೆ. ಪರಾಶರನ ಆ ವಿಶೇಷವಾದ ಅನುಗ್ರಹದಿಂದ ಅವಳಿಗೆ ಅದು ಪರಿಮಳವಾಗಿ ದೇಹದ ಸ್ವರೂಪ ಬದಲಾಗುತ್ತೆ, ಕನ್ವರ್ಟ್ ಆಗುತ್ತೆ. ಹಾಗಾಗಿ ಇಂಥ ಒಳ್ಳೆಯ
ಮಗಳನ್ನು ನಿನ್ನ ಮನೆ ಕಳಿಸಿಕೊಡುವಾಗ ನಾನೇನು ಪ್ರತಿಫಲಾಪೇಕ್ಷೆ ಇಲ್ಲದೆ ಕಳಿಸೋದು ಹೇಗೆ? ಆಕೆ ತಂದೆ ಹೇಳಿ. ಆಕೆ ತಂದೆ ಹೇಳ್ತಾನೆ. ಇವನಿಗೆ ಬೇಜಾರಾಗುತ್ತೆ. ಅಂದರೆ ಅಪೇಕ್ಷೆ ಏನು ಅಂತಂದರೆ ಇವಳಲ್ಲಿ ಹುಟ್ಟಿದ ಮಗನನ್ನೇ ರಾಜನನ್ನಾಗಿ ಮಾಡಬೇಕು ಅಂತ. ಅವನಿಗೆ ದೇವವ್ರತನ ಮೇಲೆ ಇರುವ ಪ್ರೀತಿ, ಅವನ ಅಧ್ಯಯನ, ಅವನ ಬುದ್ಧಿವಂತಿಕೆ, ಅವನ ದೂರದರ್ಶಿತ್ವ, ಇದು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಒಬ್ಬ ಮುಂದೆ ರಾಜ ಆಗ್ಲಿಕ್ಕೆ ಯೋಗ್ಯನಾದ ವ್ಯಕ್ತಿಯಲ್ಲಿ ಎಲ್ಲ ಕೆಪಾಬಿಲಿಟಿ, ಎಲ್ಲ ಥರದ ಸಾಮರ್ಥ್ಯ ಅವನಲ್ಲಿದೆ. ಅದು ಅವನಿಗೆ ಮನಸ್ಸಾಗಲಿಲ್ಲ, ವಾಪಸ್ ಬಂದ. ಯಾವಾಗಲೂ ಏನೇ ಸಮಸ್ಯೆ ಆದರೂ ಅವರ ಡ್ರೈವರನ್ನು ಕೇಳಬೇಕಂತೆ, ಏನಾಗಿದೆ ಸಮಸ್ಯೆ ಅಂತ. ಅದು ಇವತ್ತಿಗೂ ಹಾಗೆ. ಯಾವ ರಾಜಕಾರಣಿಯೋ, ಯಾವ ಸಿನಿಮಾ ಆ್ಯಕ್ಟ್ರೋ, ಯಾವ ಆಟಗಾರನೋ, ಅವರೆಲ್ಲ ಒಳ ಹೊರಗಿನ ಅಂತಃಸತ್ವ ಏನಿದೆ ಇದ್ದರೆ, ಸತ್ವ ಇದ್ದರೆ, ಅಥವಾ ಏನೇ ಲೂಪ್ ಹೋಲ್ ಇದ್ದರೂ ಅವ್ರಿಗೆ ಗೊತ್ತಿರುತ್ತೆ. ಅವನು ಸಾರಥಿಯನ್ನು ಹೋಗಿ ಕೇಳ್ತಾನೆ, ಏನಾಯಿತು? ಅವನು ಪಾಪ ಇದ್ದದ್ದೆಲ್ಲ ಹೇಳ್ತಾನೆ. ತಕ್ಷಣ ಇವನು ಅಲ್ಲಿಗೆ ಹೋಗಿ ಸಾಲ್ವ್ ಆಗಬೇಕು. ನಾನೇನು ಮಾಡಬೇಕು ಹೇಳಿ? ಏನು ಮಾಡೋದೆಲ್ಲ ಬೇಡ, ನೀನಿರೋ ತನಕ ಅದು ಸಾಧ್ಯ ಇಲ್ಲ. ಅದು ಯಾಕೆ ಸಾಧ್ಯ ಇಲ್ಲ? ಹೌದು, ನೀನು ನಾಳೆ ರಾಜ ಆಗ್ತಿ, ಈ ಮಕ್ಕಳಿಗೇನು ಸಿಗಲ್ಲ. ಇಲ್ಲ, ನನಗೆ ರಾಜ್ಯ ಬೇಡ. ನಾನು ಮಾತು ಕೊಡ್ತೇನೆ, ಪ್ರತಿಜ್ಞೆ ಮಾಡ್ತೇನೆ, ನಾನು ರಾಜ್ಯ ಸ್ವೀಕಾರ ಮಾಡಲ್ಲ. ಅಲ್ಲ, ನೀನು ಸ್ವೀಕಾರ ಮಾಡದೇ ಇದ್ರು ನಾಳೆ ದಾಯಾದಿಗಳು, ನಿನ್ನ ಮಕ್ಕಳು ಬಂದು ನನ್ನ ಮಕ್ಕಳನ್ನು ಹಿಡಿದು ಬಿಡ್ತಾರೆ. ಅದಕ್ಕೂ ನೀನು ಯೋಚನೆ ಮಾಡಬೇಕಾಗಿಲ್ಲ, ನನ್ನ ಮದುವೆನೂ ಆಗಲ್ಲ ಅಂದ. ಹೀಗೆ ಭೀಕರವಾದ 2 ಪ್ರತಿಜ್ಞೆಗಳನ್ನು ಮಾಡಿದ್ರಿಂದ ಭೀಷಣ ಪ್ರತಿಜ್ಞೆಗೆ ಭೀಷ್ಮ ಅಂತ ಹೆಸರು ಬಂತವನಿಗೆ. ಅಂದರೆ ಆ ತಂದೆಯ ಮೇಲಿನ ಪ್ರೀತಿಗೆ ಒಬ್ಬ ಮಗನೇ ತನ್ನ ತಂದೆಗೆ ಮದುವೆ ಮಾಡಿಸುವ ಒಂದು ವಿಶಿಷ್ಟವಾದ ಒಂದು ದೃಶ್ಯ, ಚಿತ್ರಣ ನಮಗಿಲ್ಲಿ ಕಾಣುತ್ತೆ. ಅಪ್ಪನಿಗೆ ತುಂಬ ಸಂತೋಷ ಆಗುತ್ತೆ. ಅಂದರೆ ಮಗನನ್ನು ನಾನೆಷ್ಟು ದೊಡ್ಡದು ಮಾಡಬೇಕು ಅಂತ ಅಂದ್ಕೊಂಡಿದ್ದ, ಅವನು ಅದಕ್ಕಿಂತಲೂ ದೊಡ್ಡದಿದ್ದಾನೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಕೊನೆಗೆ ವಿವಾಹ ಆಗುತ್ತೆ. ಆಗಿ ಆ ಸತ್ಯವತಿಯಲ್ಲಿ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ ಅಂತ 2 ಮಕ್ಕಳು ಹುಟ್ಟುತ್ತಾರೆ. ಆ ವಿಚಿತ್ರವೀರ್ಯ ಚಿತ್ರಾಂಗದನಿಗೆ ಇಬ್ಬರಿಗೂ ರಾಜ್ಯದಲ್ಲಿ ಅಂಥ ಏನು ಆಸಕ್ತಿ ಇರುವುದಿಲ್ಲ. ಸುಮ್ಮನೆ ಹೇಗೋ ಒಂದು ಆದರೆ ಆಯಿತು, ಹೋದರೆ ಬರೀ ಸಂಪಾದನೆ ಮಾಡಿದ್ದನ್ನು ತಿನ್ಕೊಂಡು ಉಣ್ಕೊಂಡಿರ್ತಾರೆ. ಅದರಲ್ಲಿ ಚಿತ್ರಾಂಗದ ಒಂದು ಸರ್ತಿ ಎಲ್ಲೋ ಕಾಡಿಗೆ ಬೇಟೆಗೆ ಹೋದಾಗ ಅವನದ್ದೇ ಹೆಸರಿನ ಒಬ್ಬ ಗಂಧರ್ವ, ಚಿತ್ರಾಂಗದ ಅನ್ನುವ ಗಂಧರ್ವ ಭೇಟಿಯಾಗಿ ಸಣ್ಣ ವಿಷಯಕ್ಕೆ ದೊಡ್ಡ ಗಲಾಟೆ ಆಗಿಬಿಡುತ್ತೆ. ಕೊನೆಗೆ ಅದು ಏನಾಗುತ್ತೆ ಅಂದರೆ, ನಿನ್ನ ಹೆಸರು ಚೇಂಜ್ ಮಾಡ್ಕೊ, ನನ್ನ ಹೆಸರು ನಾನು ರಾಜ ಚಿತ್ರಾಂಗದ, ನಿನ್ನ ಹೆಸರು ಚೇಂಜ್ ಮಾಡ್ಕೊ, ಇಲ್ಲಾಂದರೆ ನಿನ್ನ ಈಗಲೂ ಮುಗಿಸ್ತೇನೆ. ನೀನು ಯಾವನು? ನಿನ್ನೆ ಮೊನ್ನೆ ಹುಟ್ಟಿ ಇಲ್ಲಿ ತನಕ ಬಂದವನು, ನಾನು ಮೇಲಿಂದ ಕೆಳಗೆ ಇಳಿದವನು, ನಾನು ಗಂಧರ್ವ. ನಾನು ಗಂಧರ್ವ. ಬೇಕಿದ್ರೆ ನಿನ್ನ ಹೆಸರು ಚೇಂಜ್ ಮಾಡ್ಕೊ. ನಾನು ಹೇಳ್ಬೇಕದನ್ನು ನಿಜವಾಗಿ. ಇದು ಗಂಧರ್ವರ, ಯಾಕಂದ್ರೆ ಚಿತ್ರಾಂಗದ ಅನ್ನೋದು ಬಹಳ ವಿಶಿಷ್ಟವಾದ ಹೆಸರು, ಅದು ಗಂಧರ್ವರಿಗೆ ಬಹಳ ವಿಶೇಷವಾದದ್ದು. ನೀನ್ ಬೇಕಾದ್ರೆ ಚೇಂಜ್ ಮಾಡು, ನನ್ನ ಹತ್ರ ಎಲ್ಲ ಹೇಳ್ಬೇಡ. ನೀವು ಕಾಲ್ ಕೆದರಿ ಯುದ್ಧಕ್ಕೆ ಹೋದ, ಅವನ ಹತ್ರ ಸತ್ತ. ಯಾರು? ಚಿತ್ರಾಂಗದ ರಾಜ ಸತ್ತ. ಇನ್ನು ಒಬ್ಬ ಉಳಿದವ ವಿಚಿತ್ರವೀರ್ಯ, ಅವನ ಹೆಸರು ವಿಚಿತ್ರವೇ. ಅವನು ಯಾವ ಅಧಿಕಾರದ ವ್ಯವಸ್ಥೆಯಲ್ಲೂ ಸೇರ್ಕೊಳ್ತಿರ್ಲಿಲ್ಲ, ಒಂಥರ ಭೋಗದ ಬದುಕು. ಕೊನೆಗೆ ಭೀಷ್ಮಾಚಾರ್ಯ ಯೋಚನೆ ಮಾಡಿದ್ರು, ಇದು ಹೀಗೆ ಆದರೆ ಸರಿ ಆಗುದಿಲ್ಲ, ಕೆಲವೊಮ್ಮೆ ಮದುವೆ ಆದರೆ ಪ್ರಾಬ್ಲಮ್ ಕೊನೆಗೆ ಸಾಲ್ವ್ ಆಗುತ್ತಾ ಅಂತ ನೋಡೋಣ ಅಂತ ಮದುವೆ ಮಾಡಬೇಕು ಅಂತ ಸೀದಾ ಕಾಶಿ ದೇಶದ ರಾಜನ ಒಂದು ಸ್ವಯಂವರಕ್ಕೆ ಹೋಗ್ತಾರೆ. ಅಲ್ಲಿ 3 ಜನ ಹೆಣ್ಮಕ್ಳಿರ್ತಾರೆ, ಅಂಬೆ, ಅಂಬಾಲಿಕೆ, ಅಂಬಿಕೆ. ಅವರನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬರೋದು ಅದು ತುಂಬ ಸ್ವಾರಸ್ಯಕರವಾದ ಕಥೆ. ಈ ಮುದುಕನಿಗೆ ಯಾಕೆ ಈ ಚಪಲ? ಇಲ್ಲಿ ವಸ್ತುತ ಅವನು ಅವರನ್ನು ಕರ್ಕೊಂಡು ಬರಬೇಕು ಅಂತಲೂ ಹೋದದ್ದಲ್ಲ. ಈ ರಾಜಕೀಯ ವಲಯದಲ್ಲಿ ಏನೇನು ಹೊಸ್ತು ನಡೀತಾ ಇದೆ ಅವನಿಗೆ ಒಂದು ಅಪ್ಡೇಷನ್ ಬೇಕಿತ್ತು. ಅದಕ್ಕೋಸ್ಕರ ಹೋಗಿದ್ದ. ಅವರೆಲ್ಲ ಅವನನ್ನು ಸಿಕ್ಕಾಪಟ್ಟೆ ಹಗುರವಾಗಿ ಮಾತಾಡ್ತಾರೆ. ಬನ್ನಿ, ನನ್ನ ಮುಂದೆ ಯಾರಾದರೂ ಒಬ್ರು ಗಂಡಸರು ಅಂತಿದ್ರೆ ಈ 3 ಜನರನ್ನ, ಭೀಷ್ಮ ಹೇಳೋದು, ಈ 3 ಜನ ನಾನು ರಥದಲ್ಲಿ ಕೂಡಿಸ್ಕೊಂಡಿದ್ದೇನೆ, ತಾಕತ್ತಿದ್ರೆ ಬಿಡಿಸ್ಕೊಂಡು ಹೋಗಿ. ಒಬ್ರಿಗೂ ಅವನನ್ನು ಎದುರಿಸ್ಲಿಕ್ಕಾಗಲ್ಲ. ಆಗದೆ ಕೊನೆಗೆ ಸಾಲ್ವ ಬಹಳ ದೂರ ಬರ್ತಾನೆ. ಕಾರಣ ಏನು ಅಂದ್ರೆ, ಭೀಷ್ಮರಿಗೆ ಎಷ್ಟು ವಯಸ್ಸಾಗಿತ್ತು ಆಗ? ಸುಮಾರು ಒಂದು 600 ವಯಸ್ಸಾಗಿದೆ. 600, ಒಂದು 10 ವರ್ಷ ಆಚೆ ಈಚೆ ಇರ್ಬೋದು, ಆಚೆ ಈಚೆ. ಹಾಗೆ ಸ್ವಲ್ಪ ದಿವಸ ಆಯಿತು. ಕರ್ಕೊಂಡು ಬಂದಾಗ ಈ ಮಧ್ಯದಲ್ಲಿ ಒಬ್ಬಳು ಅಂಬೆ ನಾನು ವಾಪಸ್ ಹೋಗ್ತೇನೆ ಅಂತ ಇಳಿದು ಬಿಡ್ತಾಳೆ. ಅದಕ್ಕೆ ಯೋಗ್ಯವಾದ ಮರ್ಯಾದೆಯನ್ನು ಒಂದಿಷ್ಟು ಋತ್ವಿಜರು, ಒಂದಿಷ್ಟು ತಿಳಿದವರು, ಅಂದರೆ ಕರ್ಕೊಂಡು ಹೋಗಿ ಒಬ್ಬಳನ್ನೇ ಕಳಿಸ್ಲಿಕ್ಕೆ ಆಗಲ್ಲ, ಸೆಕ್ಯೂರ್ಡ್ ಆಗಿ. ಅಂದರೆ ದಾರಿಯ ಮಧ್ಯದಲ್ಲಿ ಏನೂ ಬೇರೆ ಘಟನೆ ನಡೆದಿಲ್ಲ, ಕರ್ಕೊಂಡು ಹೋಗೋ ದಾರಿಯಲ್ಲಿ ಬರೀ ಮಾತುಕತೆಯಾಗಿ ಕಳಿಸ್ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಒದಗಿಸ್ಬೇಕಲ್ಲ. ಕೊಟ್ಟು ಕಳಿಸಿದ್ರೆ ಅವನು ಬೇರೆಯವ್ರು ಮುಟ್ಟಿದ್ದನ್ನು ನಾನು ಮುಟ್ಟಲ್ಲ ಅಂತ ತುಂಬ ಹಗುರವಾಗಿ ಮಾತಾಡ್ಬಿಡ್ತಾನೆ. ಯಾರು? ಸಾಲ್ವನಿಗೋಸ್ಕರ ಹೋದದ್ದವಳು. ಸಾಲ್ವನು ಅದಕ್ಕೋಸ್ಕರನೇ ಮಧ್ಯದ ತನಕ ಯುದ್ಧಕ್ಕೆ ಬರ್ತಾನೆ. ಆದರೆ ಭೀಷ್ಮನ ಮುಂದೆ ಅವನ ಯಾವ ಆಟವೂ ನಡೀಲಿಲ್ಲ. ಬೇಸರ ಮಾಡ್ಕೊಂಡು ಹೊರಟೋಗ್ತಾನೆ. ಇವಳು ಹೋದ್ರೆ ಇವಳನ್ನೂ ಸ್ವೀಕರಿಸಲ್ಲ. ನನಗೆ ಬೇಡ,
ಯಾರೋ ಗೆದ್ದು ತಗೊಂಡು ಹೋಗುವಂತ ಎಂಜಿಲ್ ಕೊಟ್ಟದ್ದನ್ನು ನಾನು ತಿಂದು ಸುಖವಾಗಿರ್ಬೇಕಾ, ನಂಗೆ ಅದು ಬೇಡ ಅಂತಾನೆ. ಯಾಕಂದ್ರೆ ಈ ಸ್ವಯಂವರಕ್ಕಿಂತ ಮುಂಚೆನೆ ಅವರಿಬ್ಬರಲ್ಲೊಂದು ಗುಟ್ಟಾದ ಒಪ್ಪಂದ ಆಗಿರುತ್ತೆ. ಸಾಲ್ವ ಮತ್ತು ಅಂಬೆ ಹೇಳಿರ್ತಾಳೆ, ನೀನು ಬಾ ಸ್ವಯಂವರದಲ್ಲಿ ನಾನೇ ಹುಡ್ಕೊಂಡು ಬಂದು ನಿನ್ನ ಮಾಲೆ ಹಾಕ್ತೇನೆ ಅಂತ. ಅದರ ಮಧ್ಯದಲ್ಲಿ ಇದೊಂದು ಎಡವಟ್ಟು ನಡೆದೋಗುತ್ತೆ. ಭೀಷ್ಮರು ಅದಕ್ಕೆ ಅವಳಿಗೆ ಕೋಪ ಬರೋದು. ನಮ್ದು ಅನಾಯಾಸವಾಗಿ ಸುಮ್ಮನೆ ನಮ್ಮ ನಡೆದೋಗ್ತಿತ್ತು, ಮನಸ್ಸಿಗೆ ತಕ್ಕ ಒಂದು ಪ್ರೀತಿಯ ಘಟನೆ ಅಂಕುರವಾಗ್ತಿತ್ತು. ನೀನ್ ಮಧ್ಯೆ ಕತ್ತರಿಸಿ ಹಾಕಿದ್ದೆ, ಅದರಿಂದಾಗಿ ಈಗ ಬಾ ನೀನೇ ವಿವಾಹ ಆಗ್ಬೇಕು ಅಂತಾಳವಳು. ಭೀಷ್ಮನನ್ನು ವಾಪಸ್ ಬಂದು, ನಾನು ನಿಂಗೆ ಮೊದಲೇ ಹೇಳಿದೆ, ನಾನು ವಿವಾಹ ಆಗಲ್ಲ ಅನ್ನುವ ಕಾರಣಕ್ಕೇನೆ ನೀನನ್ನು ವಾಪಸ್ ಕಳಿಸಿದ್ದು. ನಾನು ವಿವಾಹಕ್ಕಲ್ಲ, ನನ್ನ ತಮ್ಮನಿಗೆ ವಿವಾಹಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇರೋದು. ಅಷ್ಟರಲ್ಲಿ ವಿಚಿತ್ರ ವೀರ್ಯನಿಗೂ ಗೊತ್ತಾಗಿದೆ ಇವಳು ಸಾಲ್ವನನ್ನು ಅನುಸರಿಸಿ ಹೋಗಿದ್ದಾಳೆ ಅಂತ. ವಾಪಸ್ ಬಂದಮೇಲೆ ವಿಚಿತ್ರ ವೀರ್ಯನ ಕೇಳಿದ್ರೆ, ನಾನು ಯಾಕೆ ವಿವಾಹ ಆಗಲಿ? ಯಾರನ್ನು ಅಟ್ಟಿಸಿಕೊಂಡು ಹೋದವಳು ಈಗ ಅವ್ನು ಬಿಟ್ಟ ಅಂತ ನಾನು ತಗೊಳ್ಬೇಕಾ? ನನಗೂ ಬೇಡ. ಹಾಗಾದರೆ ಅವನು ಹೇಳೋದು ಸರಿ, ಸಾಲ್ವ ಹೇಳೋದು ಸರಿ, ನೀನು ಕರ್ಕೊಂಡು ಬಂದವನು ನೀನೇ ವಿವಾಹ ಆಗಬೇಕು ಅಂತ ಹಠಕ್ಕೆ ಬೀಳ್ತಾಳೆ ಅಂಬೆ. ಅದು 6 ವರ್ಷಗಳ ಕಾಲ ಪುನಃ ಸಾಲ್ವಂ ಪುನರ್ಭೀಷ್ಮಂ ಪುನಃ ಭೀಷ್ಮಂ ಭೀಷ್ಮಂ ಸಾಲ್ವಂ ಪುನಃ ಪುನಃ ಅಂತ ವೇದವ್ಯಾಸರು ಕಣ್ಣಿಗೆ ಕಟ್ಟುವ ಹಾಗೆ ಹೇಳ್ತಾರೆ. ಅವಳು ಫುಟ್ಬಾಲ್ ಥರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಚೆಲ್ಲಾಡಿ ಬಿಡ್ತಾಳೆ ಪಾಪ ಅವರನ್ನು. ಆದರೆ ಭೀಷ್ಮಾಚಾರ್ಯದ ನಂದು ನಿಯಮ, ನಾನು ತಂದೆಗೋಸ್ಕರ ಕೊಟ್ಟ ಮಾತು, ನಿನಗೋಸ್ಕರ ಅದನ್ನು ನಾನು ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಾನು ದಾಶನ ಮಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಕಾರಣವೇ ಈ ಮಾತು. ಈಗ ಎಲ್ಲ ಆದಮೇಲೆ ಬೇಕಾದಂಗೆ ಮಾಡಿಕೊಂಡ್ರು ಅಂದರೆ ಅದಾಗಲ್ಲ, ನಾನು ವಿವಾಹ ಆಗ್ಲಿಕ್ಕಾಗಲ್ಲ. ಅವಳು ಕೊನೆಗೆ ತನ್ನ ಮಾತಾಮಹ ಅಂದರೆ ತಾಯಿಯ ತಂದೆ ಒಬ್ಬ ಇರ್ತಾನೆ, ಹೋತ್ರವಾಹನ ಅಂತ, ಅವನ ಹತ್ರ ಹೋಗಿ ದೂರ್ತಾಳೆ. ಅವನ ಕೃತವ್ರಣ ಅಂತ ಅವನ ಫ್ರೆಂಡಿನ ಮೂಲಕ ಪರಶುರಾಮನನ್ನು ಭೇಟಿಯಾಗಿಸಿ, ಪರಶುರಾಮ ಮತ್ತು ಭೀಷ್ಮರ ನಡುವೆ ಯುದ್ಧ ಆಗಿ ಗುರು ಶಿಷ್ಯರ ನಡುವೆ ತೀವ್ರವಾದ ಯುದ್ಧ ಆಗುತ್ತೆ. 28 ದಿವಸಗಳ ಯುದ್ಧ ಆಗುತ್ತೆ. ಆದರೆ ಭೀಷ್ಮನ ಮಾತು ಗಟ್ಟಿ ಇದೆ. ಅವನು ಗುರುಗಳಿಗೆ ನಮಸ್ಕಾರ ಮಾಡಿಯೇ ನಿಮ್ಮ ಹತ್ರ ಯುದ್ಧ ಮಾಡ್ತೇನೆ ಅಂತ ಹೇಳಿ ಯುದ್ಧ ಮಾಡಿದ. ತುಂಬ ಚೆನ್ನಾಗಿದೆ ಆ ಪ್ರಸಂಗ. ಮೊದಲು ಸತ್ಯವತಿ ಹತ್ರ ಹೋಗಿ ನಮಸ್ಕಾರ ಮಾಡ್ತಾನೆ, ನಾನು ಬರ್ತೇನೆ ಇಲ್ಲೋ ಗೊತ್ತಿಲ್ಲ, ವಾಪಸ್ ಕುರುಕ್ಷೇತ್ರಕ್ಕೆ ನನ್ನ ಗುರುಗಳು ಕರೆದಿದ್ದಾರೆ. ಅಂಬೆ ದೂರು ಕೊಟ್ಟಿದ್ದಾಳೆ ನನ್ನ ವಿರುದ್ಧ, ಪರಶುರಾಮ ಇಲ್ಲಿ ನಾನು ವಿಚಿತ್ರ ವೀರನನ್ನ ಇಲ್ಲಿಗೆ ಕರೆದು ವಿವಾಹ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಆದರೆ ಇಲ್ಲಿ ಏನು ಮುಂದುವರಿಯುತ್ತೆ ಗೊತ್ತಿಲ್ಲ, ನನಗೆ ಆಶೀರ್ವಾದ ಮಾಡು ಅಂತ ಬರ್ತಾನೆ. ಕೊನೆಗೆ ಪರಶುರಾಮ ಸೋತು ಹೋಗ್ತಾನೆ ಬೇಕು ಅಂತ. ಅಂದರೆ ಶಿಷ್ಯಾದಿಚ್ಛೇದ್ ಪರಾಜಯಂ, ಯಾವತ್ತು ಶಿಷ್ಯನ ಮೂಲಕ ಸೋಲು ಅನ್ನೋದು ಅದು ಹೆಮ್ಮೆ, ಗುರುಗಳಿಗೆ ಜಯ. ಹಾಗಾಗಿ ಯಾಕೆಂದ್ರೆ ಅದು ಸೋಲದೇ ಇದ್ರೆ ಮತ್ತೆ ಏನೇನೋ ಎಲ್ಲೆಲ್ಲೋ ಆಗುತ್ತೆ ಕತೆ. ಅಂಬೆಗೆ ಸಮಾಧಾನ ಆಗಬೇಕು, ಭೀಷ್ಮನ ಮಾತು ಉಳಿಬೇಕು, ಅದಕ್ಕೋಸ್ಕರ ಅವ್ರು ಸೋಲ್ತಾರೆ ಅಷ್ಟೇ. ಯಾವಾಗಲೂ ಈ ಸೋಲಲ್ಲೂ ಒಂದು ಸುಖ ಇದೆ ಅಂತ ಅನ್ನೋದು ನಮಗೆ ಈ ಪ್ರಕರಣದಲ್ಲಿ ಅತ್ಯಂತ ಸುಂದರವಾಗಿ ಪರಶುರಾಮ ತೋರಿಸಿಕೊಡ್ತಾನೆ. ಆ ಕಾಲದಲ್ಲಿ ವೇದವ್ಯಾಸರು ಹೇಳ್ತಾರೆ, ಕಠಿಣವಾದ ನಿಯಮಗಳನ್ನು ಹೇಳ್ತಾರೆ. ಹೀಗೆ ಬಂದರೆ ನಾನು ಅವರಿಗೆ ಸತ್ಸಂತತಿಯನ್ನು ಒದಗಿಸ್ಲಿಕ್ಕೆ ಸಾಧ್ಯ ಇದೆ ಅಂತ. ಅವರನ್ನು ನೋಡಿದ್ರೇ ಭಯ ಆಗುವ ಹಾಗಿರ್ತಾರೆ ಅವರು ವೇದವ್ಯಾಸರು. ಇವರು ಒಬ್ಳು ಹೋದವಳು ಕಣ್ಮುಚ್ಚಿಬಿಡ್ತಾಳೆ ಆ ಸೇವೆ ಮಾಡುವ ಸಂದರ್ಭದಲ್ಲಿ. ಹಾಗಾಗಿ ಅವನು ಧೃತರಾಷ್ಟ್ರನಾಗಿ ಕುರುಡ ಹುಟ್ಟುತ್ತಾನೆ. 2ನೇವಳು ಹೋಗ್ತಾಳೆ ಅಂಬಾಲಿಕೆ, ಅವಳು ಹೋದವಳು ಬೀಳ್ಚ್ಕೊಂಡ್ಬಿಡ್ತಾಳೆ, ಮೈಯೆಲ್ಲ ಒಂಥರ ರಕ್ತ ಒಳಗೆ ಹೀರ್ಕೊಂಡು ಏನಿಲ್ಲ. ಅಂದರೆ ಈ ಪಾಂಡು ಅಂತ ಅದಕ್ಕೆ ಹುಟ್ಟಿದ್ದವನು. ಈಗ ತುಂಬ ಭಯಾನಕವಾದ ಏನೋ ಪ್ರಸಂಗ ನೋಡಿದಾಗ ಮುಖ ಎಲ್ಲ ಬಿಳಿಚ್ಕೊಳ್ಳುತ್ತಲ್ಲ, ಆಗ ಅವಳು ಬೀಳ್ಚ್ಕೊಂಡದ್ರಿಂದ ಮಗು ಬೀಳ್ಚ್ಕೊಂಡೇ ಹುಟ್ಟಿದ್ದು ಅವನೇ ಪಾಂಡು. ಅಂದರೆ ಮೈ ಎಲ್ಲ ಒಂಥರ ಬಿಳಿ. ಸರಿ, ಹಿಮೋಗ್ಲೋಬಿನ್ ಇಲ್ಲದೆ ಈಗ ಏನು ಮಾಡುದು?